ಉನ್ನತೋನ್ನತನಾದಂತ ದೇವರ ಮಧುರವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವ ಮಂದೆಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ವಿಶೇಷವಾಗಿ ಈ ದಿನ ನಮ್ಮ ಜೊತೆಯಲ್ಲಿ ಹಿರಿಯರು ಬಂದಿದ್ದಾರೆ. ಅವರಿಗೂ ಸಹ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ಯೆಶಾಯನ ಬರೆದಂತಹ ಪ್ರವಾದನೆ 1ನೇ ಅಧ್ಯಾಯ 18ರಿಂದ 20 ವಚನಗಳ ತನಕ. ಯೆಶಾಯನ ಬರೆದ ಪ್ರವಾದನೆ 1ನೇ ಅಧ್ಯಾಯ 18ರಿಂದ 20 ವಚನಗಳ ತನಕ. ಬನ್ನಿರಿ, ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗುವವು, ಕಿರುಮಂಜಿ ಬಣ್ಣವಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗುವವು. ದೇಶದ ಮೇಲನ್ನು ಅನುಭವಿಸುವಿರಿ. ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತು ಯೆಹೋವನ ನುಡಿ, ಯೆಹೋವನೇ ನುಡಿದದ್ದು. ದೇವರು ಈ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಹಿರಿಯರಾದಂತ ಇಲ್ಲಿ ನಮ್ಮವರ ಜೊತೆಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಂತ ನಮ್ಮ ಪರಿಶುದ್ಧನಾದ ದೇವ, ನಿಮ್ಮ ಪರಿಶುದ್ಧವಾದ ಪಾದಗಳ ಮುಂದೆ ಅಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇನೆ. ಪ್ರಭು, ಸ್ತುತಿ ಯಜ್ಞವನ್ನು ನಿನ್ಗೆ ಸಮರ್ಪಿಸುತ್ತೇವೆ ಅಪ್ಪ. ಅಪ್ಪ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿ ನನ್ನ ಹೆಸರೆತ್ತಿ ಪ್ರಾರ್ಥಿಸುತ್ತಾರೋ ಅಲ್ಲಿ ನಾನಿರುತ್ತೇನೆಂದು ವಾಗ್ದಾನ ಮಾಡಿದ್ದಿ ಸ್ವಾಮಿ. ವಾಗ್ದಾನ ಮಾಡಿದಾತನು ನಂಬಲು ಯೋಗ್ಯನಾಗಿದ್ದಿ ಅಪ್ಪ. ಈ ಸಭೆಗೆ ಇಳಿದು ಬಂದಿದ್ದಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ರಾಜನೇ, ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾಗ್ಯೂ ನಮ್ಮನ್ನಾದರೋ ಕರ್ತನೆ ಜೀವ ಬಾಧ್ಯರ ಪಟ್ಟಿಯಲ್ಲಿರಿಸಿ ಈ ಸಭೆಗೆ ಸೇರಲು ಈ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೊಸ ದಿನವನ್ನು ಕೊಟ್ಟಿದ್ದಿ, ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದೆಯಲ್ಲ ರಾಜ, ನಿನಗೆ ಸ್ತೋತ್ರಪ್ಪ. ಸರ್ವಶಕ್ತನು ನೀನು, ಸರ್ವವ್ಯಾಪಿಯು ನೀನು, ಸರ್ವೋತ್ತಮನು, ಸರ್ವ ಸೃಷ್ಟಿಗೆ ಯಜಮಾನನಾಗಿದ್ದೀಯಲ್ಲಪ್ಪ. ಸರ್ವಶಕ್ತನೇ ನಿನಗೆ ಸ್ತೋತ್ರ. ಇಮ್ಮಾನುವೇಲನೇ, ಎಬಿನೇಜರನೇ, ಎಲ್ ಶಡಾಯ್ ದೇವರೇ, ನಿನ್ಗೆ ಸ್ತೋತ್ರ ಕರ್ತನೆ. ನೀನೇ ಆದಿಯು ಅಂತ್ಯವೂ ದೇವ್ರಿಗೂ ನಮಗೂ ಮಧ್ಯಸ್ಥನಾಗಿದ್ದೀಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಭೆಯನ್ನು ಆಶೀರ್ವದಿಸು. ಸಭೆಯ ಪಾಲಕರನ್ನು, ಸಭೆಯ ಪಾಲಕರ ಕುಟುಂಬವನ್ನು, ಸೇರಿ ಬಂದಿರುವ ನಮ್ಮೆಲ್ಲರನ್ನು, ನಮ್ಮ ಕುಟುಂಬಗಳನ್ನು ನೀನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿ ನಡೆಸುತ್ತಿ ಎಂದು ನಂಬುತ್ತೇನೆ. ಬಾರದಿರುವವರನ್ನು ಸತ್ಕ ಸಮಯಕ್ಕೆ ಬಂದು ಸೇರಿಕೊಳ್ಳುವಂತೆ ನೀನು ಕಾಯ್ದು ಕಾಪಾಡು, ಅಭಿವೃದ್ಧಿಪಡಿಸು ರಾಜ. ಉನ್ನತೋನ್ನತದಲ್ಲಿ ವಾಸ ಮಾಡುವ ಆತನೇ, ನಿನಗೆ ಸ್ತೋತ್ರ. ನೀನೇ ಆದಿಯು ಅಂತ್ಯವೂ ಆಗಿದ್ದುಕೊಂಡು ನಮ್ಮನ್ನು ನಡೆಸಿ ಕಾಯ್ದು ಕಾಪಾಡಬೇಕೆಂದು ನಮ್ಮ ಒಡೆಯನ್ನು, ತಂದೆಯು, ರಕ್ಷಕನೂ ಆಗಿರುವ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಇಲ್ಲಿ ನಮ್ಮವರ ಸಂಬಂಧಿಕರು, ದಯಮಾಡಿ ಅವರ ಹೆಸರಿನ ಹೇಳಿ ಅಮ್ಮ. ಸುಜಯಮ್ಮ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ನಮಗೆ ಒಂದು ವಿಶೇಷ ಗೀತೆಯನ್ನ ಹಾಡುವಂತವರಾಗಿದ್ದಾರೆ. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ನೀನು ಪ್ರಾರ್ಥನೆಯಿಂದಲೇ ಬಾಳುವೆ ಕಲಿತು,
ನೀನು ಪ್ರಾರ್ಥನೆಯಿಂದಲೇ ಬಾಳುವಿ ಕಲಿತು. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ಪ್ರಾರ್ಥನೆ ಭಕ್ತನ ಬಲವು, ದೊಡ್ಡ ಬಲವು. ಪ್ರಾರ್ಥನೆ ಭಕ್ತನ ಬಲವು, ದೊಡ್ಡ ಬಲವು. ನಿತ್ಯ ಪ್ರಾರ್ಥನೆಯಿಂದಲೇ ದೇವರ ಬಲವು. ನಿತ್ಯ ಪ್ರಾರ್ಥನೆಯಿಂದಲೇ ದೇವರ ಬಲವು. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ಶೋಧನಾ ಕಾಲಾದಿ ಶಾಂತಿ, ದಿವ್ಯ ಶಾಂತಿ. ಶೋಧನಾ ಕಾಲಾದಿ ಶಾಂತಿ, ದಿವ್ಯ ಶಾಂತಿ. ಉಂಟು ವೇದನೆ ಹುಟ್ಟಲು, ಪೋಪುದು ಭ್ರಾಂತಿ. ಉಂಟು ವೇದನೆ ಹುಟ್ಟಲು, ಪೋಪುದು ಭ್ರಾಂತಿ. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ರೋಗವುಟ್ಟುವಾಗ ಬೇಡು, ನೀನು ಬೇಡು. ರೋಗವುಟ್ಟುವಾಗ ಬೇಡು, ನೀನು ಬೇಡು. ಆಗ ಬೇಗನೆ ಕಷ್ಟವು ಪೋಪುದು ನೋಡು. ಆಗ ಬೇಗನೆ ಕಷ್ಟವು ಪೋಪುದು ನೋಡು. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ವಿಶ್ವಾಸ ಹೆಚ್ಚಿಸಬೇಡು, ನಿತ್ಯ ಬೇಡು. ವಿಶ್ವಾಸ ಹೆಚ್ಚಿಸಬೇಡು, ನಿತ್ಯ ಬೇಡು. ತಂದೆ ವಿಶ್ವಾಸ ಹೆಚ್ಚಿಸಿ ದೀವಿಪ ನೋಡು. ತಂದೆ ವಿಶ್ವಾಸ ಹೆಚ್ಚಿಸಿ ದೀವಿಪ ನೋಡು. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ತಂದೆಯೇ ಕೊಡು ನಿನ್ನಾತ್ಮ, ಪ್ರಾರ್ಥನಾತ್ಮ. ತಂದೆಯೇ ಕೊಡು ನಿನ್ನಾತ್ಮ, ಪ್ರಾರ್ಥನಾತ್ಮ. ಈಗ ಬಂದೆಮ್ಮ ಕಾರ್ಯವ ಸಾಗಿಸು ಆತ್ಮ. ಈಗ ಬಂದೆಮ್ಮ ಕಾರ್ಯವ ಸಾಗಿಸು ಆತ್ಮ. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ನೀನು ಪ್ರಾರ್ಥನೆಯಿಂದಲೇ ಬಾಳುವಿ ಕಲಿತು. ನೀನು ಪ್ರಾರ್ಥನೆಯಿಂದಲೇ ಬಾಳುವಿ ಕಲಿತು. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ಮುಗಿತು. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಹಿರಿಯರಾದಂತಹ ಸುಜಾನಾ ಅಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಹೀಗೆ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ, ಆಶೀರ್ವಾದ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ದೇವರ ವಾಕ್ಯ ಭಾಗಕ್ಕೆ ನಾವು ಹೋಗುವಾಗ
ಕೀರ್ತನೆಗಾರನು 55ನೇ ಕೀರ್ತನೆಯಲ್ಲಿ 16 ಮತ್ತು 17ನೇ ವಚನದಲ್ಲಿ ಹೀಗೆ ತಿಳಿಸುವಂತವನಾಗಿದ್ದಾನೆ. ನಾನಂತೂ ದೇವರಾದ ಯೆಹೋವನಿಗೆ ಮೊರೆ ಇಡುವೆನು, ಆತನು ನನ್ನನ್ನು ರಕ್ಷಿಸುವೆನು. ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು. ಆತನು ಹೇಗೋ ನನ್ನ ಮೊರೆಯನ್ನು ಕೇಳಿ, ನನ್ನ ವಿರೋಧಿಗಳು ಅನೇಕರಿದ್ದರೂ ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿ ಇಡುವನು. ಅನಾದಿ ಕಾಲದಿಂದ ಆಸನಾರೂಢನಾಗಿರುವ ದೇವರು ಲಕ್ಷ್ಯ ಬಿಟ್ಟು ಅವರನ್ನು ತಗ್ಗಿಸಿ ಬಿಡುವನು. ಸಲಾ ಎಂಬುದಾಗಿ ಹಿರಿಯರಾದಂತ ಸೃಜನಮ್ಮ ಅವರು ಇವತ್ತು ನಾನು ಆರಿಸಿಕೊಂಡಂತಹ ಭಾಗವನ್ನೇ ಅದೇ ಹಾಡನ್ನೇ ಹಾಡೋದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ಒಂದು ವೇಳೆ ಸೃಜಿ ಅಮ್ಮ ಅವರು ಈ ಹಾಡನ್ನ ಹಾಡದೆ ಹೋಗಿದ್ರೆ ಅದೇ ಹಾಡನ್ನ ಇವತ್ತು ನಾನು ಹಾಡ್ತಾ ಇದ್ದೆ. ನನ್ನ ಕೈಯಲ್ಲಿ 240ನೇ ಕೀರ್ತನೆ ಹಾಗೆ ತೆರೆದಿಟ್ಟಿದ್ದೇನೆ. ಅವರು ಅದೇ ಹಾಡನ್ನ ಹಾಡಿದ್ರು. ಪವಿತ್ರಾತ್ಮ ದೇವರ ಕಾರ್ಯವು ಹೇಗೆ ಒಂದಕ್ಕೊಂದು ತಾನಿದ್ದೇನೆಂಬುದನ್ನ ಖಚಿತಪಡಿಸುವುದಕ್ಕಾಗಿ ಕಾರ್ಯ ಮಾಡ್ತಾನೆ ಎಂಬತಕ್ಕಂಥದ್ದನ್ನ ಅನೇಕ ಸಾರಿ ನಾವು ಇಂಥ ಅನುಭವಗಳಿಂದ ಕಂಡುಕೊಳ್ಳಬಹುದಾಗಿದೆ. ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆಯ ಗುರುತು. ಈ ಹಾಡನ್ನ ರಚಿಸಿದಂತವರಿಗೆ ನಾವೊಂದು ಧನ್ಯವಾದಗಳನ್ನ ಸಲ್ಲಿಸಲೇಬೇಕು. ಪ್ರಾರ್ಥನೆಯಲ್ಲಿರುವಂತ 5 ಲಾಭಗಳನ್ನ ಈ ಹಾಡಿನಲ್ಲಿ ನಮಗೆ ತಿಳಿಸಿದ್ದಾರೆ. ಪ್ರತಿಯೊಬ್ಬ ಕ್ರೈಸ್ತನು ಹಾಡಲೇಬೇಕಾದಂತ, ಪ್ರತಿಯೊಬ್ಬ ಕ್ರೈಸ್ತನು ನೆನಪಿನಲ್ಲಿಡಬೇಕಾದಂತ ಒಂದು ಉನ್ನತವಾದಂತ ದೇವರ ಒಡನಾಟದ ಸಂಬಂಧವನ್ನ ನಮ್ಮ ಜೀವಿತದಲ್ಲಿ ಸದಾಕಾಲವು ನೆಲೆಗೊಳಿಸುವಂತ ಒಂದು ಭಕ್ತಿಯ ಹಾಡು. ಅದು 240ನೇ ಕೀರ್ತನೆ, ಪ್ರಾರ್ಥನೆ ಭಕ್ತಿಗೆ ಗುರುತು. ಪ್ರತಿಯೊಬ್ಬ ಕ್ರೈಸ್ತರ ಜೀವಿತದಲ್ಲಿ ಮೊದಲನೆಯ ಆದ್ಯತೆ ಪ್ರಾರ್ಥನೆ ಆಗಿರಬೇಕಾಗಿದೆ. ಪ್ರಾರ್ಥನೆಯಿಂದ ತುಂಬಿದಂತ ಕುಟುಂಬವು, ಯಾವಾಗಲೂ ಪ್ರಾರ್ಥಿಸುವಂತ ಕುಟುಂಬವು, ಯಾವಾಗಲೂ ಪ್ರಾರ್ಥನೆಯನ್ನ ತಮ್ಮ ಕುಟುಂಬದಲ್ಲಿ ಮೊದಲ ಸ್ಥಾನವಾಗಿಟ್ಟುಕೊಂಡು ಪ್ರಾರ್ಥನೆಯ ಮುಖಾಂತರವಾಗಿಯೇ ತಮ್ಮ ದಿನನಿತ್ಯದ ಕಾರ್ಯವನ್ನ ಆರಂಭಿಸಿ ಪ್ರಾರ್ಥನೆ ಮುಖಾಂತರವಾಗಿ ನಿದ್ರಿಸ್ಲಿಕ್ಕೆ ಹೋಗುವಂತ ಕುಟುಂಬವು, ಆ ಕುಟುಂಬಕ್ಕೆ ಪ್ರಾರ್ಥನೆಯು ಗುರುತಾಗಿದೆ. ಇವರು ದೇವರ ಜನರು ಎಂಬುದಕ್ಕಾಗಿ. ಆದುದರಿಂದ ಪ್ರಾರ್ಥನೆ ಇಲ್ಲದಂತ ಜೀವಿತ ಬರಡಾದಂತ ಜೀವಿತ, ಪ್ರಾರ್ಥನೆ ಇಲ್ಲದಂತ ಜೀವಿತ ದೇವರ ಸಂಬಂಧವಿಲ್ಲದೆ ಬದುಕುವಂತ ಜೀವಿತ, ಪ್ರಾರ್ಥನೆ ಇಲ್ಲದಂತ ಜೀವಿತ ಯಾವ ಸಂಬಂಧಕ್ಕೂ ಬೆಲೆ ಕೊಡದಂತ ಜೀವಿತವಾಗಿರ್ತದೆ. ಈ ಭೂಮಿ ಮೇಲೆ ನಾವು ಎಲ್ಲಾ ದೇವರ ಪರಿಶುದ್ಧವಾದಂತ ಆಶೀರ್ವಾದಗಳನ್ನ ಅನುಭವಿಸಿ ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕಾದ್ರೆ ಈ ಪ್ರಾರ್ಥನೆಯು ಬಹಳ ಬಹಳ ಅತ್ಯವಶ್ಯವಾಗಿದೆ. ದೇವರನ್ನ ಪ್ರೀತಿಸುವಂತಹ ಹೃದಯ ಯಾವಾಗಲೂ ದೇವರ ಜೊತೆಯಲ್ಲಿ ಮಾತನಾಡಲು ಬಯಸುವಂತದ್ದಾಗಿರುತ್ತದೆ. ದೇವರ ಜೊತೆಯಲ್ಲಿ ಹೆಚ್ಚು ಮಾತಾಡುವಂತಹ ಹೃದಯವು ದೇವರ ಜೊತೆಯಲ್ಲಿ ನಿಕಟವಾದಂತ ಸಂಬಂಧವನ್ನ ಹೊಂದಿರುವಂತದ್ದಾಗಿರ್ತದೆ. ಅದಕ್ಕಾಗಿಯೇ ದಾವೀದನು ಈ ಮಾತುಗಳನ್ನ ಬರೆಯುತ್ತಾನೆ. ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು. ಹಗಲು ರಾತ್ರಿ ಮುಂಜಾನೆ ಪ್ರತಿ ಗಳಿಗೆಯಲ್ಲಿಯೂ ದೇವರ ಸಂಬಂಧದಲ್ಲಿ ಇರುವ ಹಾಗೆ ತನ್ನ ಹೃದಯವನ್ನ ಆತನು ಕಾಪಾಡಿಕೊಳ್ಳುವುದನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಕೀರ್ತನೆಗಾರನು 5ನೇ ಅಧ್ಯಾಯದಲ್ಲಿ ಇಲ್ಲಿ ಆತನು ನಮಗೆ 3ನೇ ವಚನದಲ್ಲಿ ಹೀಗೆ ತಿಳಿಸ್ತಾನೆ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುವೆನು. ಬೆಳಗಿನ ಜಾವದಲ್ಲಿ ಎದ್ದು ಪ್ರಾರ್ಥಿಸುವಂತ ಕುಟುಂಬವು, ದೇವರು ಸೃಷ್ಟಿಕರ್ತನಾದಂತ ದೇವರು ನಮ್ಮ ಒಡೆಯನು, ನಮ್ಮ ರಕ್ಷಕನು, ನಮ್ಮ ಗುರಾಣಿಯು, ನಮ್ಮ ದುರ್ಗವು, ನಮ್ಮ ಕೋಟೆಯೂ ಆಗಿದ್ದಾನೆಂಬುದನ್ನ ನಂಬಿ ಪ್ರಾರ್ಥಿಸುವಂತದ್ದಾಗಿರ್ತದೆ. ಆ ನಂಬಿಕೆಗೆ ತಕ್ಕ ಪ್ರತಿಫಲವನ್ನ ಆ ದಿನವೆಲ್ಲ
ಆ ಹೃದಯವು ಹಾಗೂ ಆ ಕುಟುಂಬವು ಪಡೆಯುವಂಥದ್ದಾಗಿರ್ತದೆ. ಇದು ತನಗೂ ಮತ್ತು ತನ್ನ ಜನರಿಗೂ ಇರುವಂತ ಗುರುತಾಗಿ ದೇವರು ಕೃಪೆಯಿಂದ ತನ್ನನ್ನು ಪ್ರೀತಿಸುವಂತ ಮಕ್ಕಳಿಗೆ ಈ ಪ್ರಾರ್ಥನಾ ಜೀವಿತವನ್ನ ಕೊಡುವಂತವನಾಗಿದ್ದಾನೆ. ಯಾವ ಹೃದಯದಲ್ಲಿ ಪ್ರಾರ್ಥನೆಗಾಗಿ ಒತ್ತಾಯ ಇರ್ತದೋ ಆ ಹೃದಯವು ಕರ್ತನನ್ನ ತಮ್ಮ ಜೀವಿತದಲ್ಲಿ ಈ ಭೂಮಿ ಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ಹೃದಯವಾಗಿರ್ತದೆ. ಅದಕ್ಕಾಗಿಯೇ ಪ್ರಾರ್ಥನೆ ಭಕ್ತಿಗೆ ಒಳ್ಳೆಯ ಗುರುತು ಎಂಬುವಂತ ಅನುಭವದ ಮಾತುಗಳನ್ನ ಕೀರ್ತನೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪ್ರಾರ್ಥನೆಯಿಂದಲೇ ಬಾಳುವೆ ಕಲಿತು ಈ ಭೂಮಿ ಮೇಲೆ ಬದುಕುವುದನ್ನ ಕಲಿತುಕೊಳ್ತೇವೆ. ದೇವರ ಪ್ರೀತಿಯಲ್ಲಿ ನಡೆಯುವುದನ್ನ ಕಲಿತುಕೊಳ್ತೇವೆ. ದೇವರಿಗಾಗಿ ಜೀವಿಸುವುದನ್ನ ಕಲಿತುಕೊಳ್ತೇವೆ. ದೇವರ ರಾಜ್ಯಕ್ಕೆ ಸಿದ್ಧವಾಗುವುದನ್ನ ಕಲಿತುಕೊಳ್ತೇವೆ ಮತ್ತು ದೇವರ ರಾಜ್ಯಕ್ಕೆ ಸಿದ್ಧವಾಗ್ತೇವೆ ಪ್ರಾರ್ಥನೆಯ ಮುಖಾಂತರವಾಗಿ. ಒಂದು ವೇಳೆ ಪ್ರಾರ್ಥನೆಯನ್ನ ಕಡೆಗಣಿಸಿದಂತ ವ್ಯಕ್ತಿ ಪರಲೋಕವನ್ನ ಕಡೆಗಣಿಸುವಂತವನಾಗಿದ್ದಾನೆ. ತನಗೆ ಸಿಗುವಂತ ಎಲ್ಲ ನಿತ್ಯವಾದ ಬಾಧ್ಯತೆಗಳನ್ನ ತಿರಸ್ಕರಿಸುವಂತವನಾಗಿದ್ದಾನೆ. ಪ್ರಾರ್ಥನೆ ಉಸಿರಾಗಿರುವಾಗ ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ತಾನು ತನ್ನ ನಿತ್ಯವಾದಂತ ಸ್ಥಳಕ್ಕೆ ಬೇಕಾದಂತ ಸಕಲ ಸಂಪತ್ತುಗಳನ್ನ ಕೂಡಿಸಿಟ್ಟುಕೊಳ್ಳುವಂತವನಾಗಿದ್ದಾನೆ. ಅದಕ್ಕೆ ಬೇಕಾದಂತ ಎಲ್ಲ ಮಾರ್ಗಗಳನ್ನ ಕಂಡುಕೊಳ್ಳುವಂತವನಾಗಿದ್ದಾನೆ ಮತ್ತು ಅದಕ್ಕೆ ಬೇಕಾದಂತ ಎಲ್ಲ ಮಾರ್ಗಗಳನ್ನ ಕಲಿಯುತ್ತಾ ಮುಂದೆ ಸಾಗುವಂತವನಾಗಿದ್ದಾನೆ. ಪ್ರಾರ್ಥನೆ ಭಕ್ತನ ಬಲವು, ದೊಡ್ಡ ಬಲವು. ನಿತ್ಯ ಪ್ರಾರ್ಥನೆಯಿಂದಲೇ ದೇವರ ಒಲವು. ದೇವರ ಪ್ರಸನ್ನತೆ ಇಲ್ಲದೆ ಈ ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿಯನ್ನಾದರೂ ನಾವು ತೆಗೆದು ಹಾಕುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಯೋಹಾನನ ಬರೆದಂತ ಸುವಾರ್ತೆಯಲ್ಲಿ ಹೇಳ್ತಾರೆ. ನನ್ನನ್ನು ಬಿಟ್ಟು ನೀವೇನನ್ನು ಮಾಡಲಾರರಿ ಎಂಬುದಾಗಿ. ದೇವರ ಕಾರ್ಯ, ಆತನ ಬಲ, ಆತನ ಶಕ್ತಿ ನಮ್ಮಲ್ಲಿ ಇದ್ದಾಗ ಮಾತ್ರ ಈ ಭೂಮಿ ಮೇಲೆ ಎಂತಹ ಕಷ್ಟಕರವಾದಂತ ಭಾರವಾದಂತ ಕಾರ್ಯಗಳನ್ನು ಸಹ ನಾವು ನಿರ್ವಹಿಸಲು ಸಾಧ್ಯವಾಗಿರುವಂತದ್ದಾಗಿರ್ತದೆ. ದೇವರು ನಮ್ಮ ಜೊತೆಯಲ್ಲಿದ್ದಾಗ ಮಾತ್ರ, ದೇವರು ನಮಗೆ ಬಲವನ್ನು ನೀಡಿದಾಗ ಮಾತ್ರ ಈ ಭೂಮಿ ಮೇಲೆ ಯಾರು ಮಾಡಲಿಕ್ಕಾಗದಂತ ಉನ್ನತವಾದ ಕಾರ್ಯಗಳನ್ನಾದರೂ ನಾವು ಮಾಡುವಂತ ಶಕ್ತಿ ನಮಗೆ ಬಂದು ಬಿಡ್ತದೆ. ದೇವರಿದ್ದರೆ ಮಾತ್ರ, ದೇವರ ಕೃಪೆ ನಮ್ಮ ಜೊತೆ ಇದ್ದರೆ ಮಾತ್ರ, ದೇವರ ನಡೆಸುವಿಕೆ ನಮ್ಮ ಜೊತೆಲಿದ್ದರೆ ಮಾತ್ರ, ನಾವು ದೇವರ ಜೊತೆಯಲ್ಲಿದ್ದರೆ ಮಾತ್ರ ಬಲವನ್ನ ಹೊಂದಿಕೊಳ್ಳುವಂತರಾಗಿರ್ತೇವೆ. ಪ್ರತಿಯೊಬ್ಬ ಮಾನವನು ಈ ಭೂಮಿ ಮೇಲೆ ಏನೇ ಮಾಡಿದರೂ ದೇವರು ಆ ಕ್ಷಣದಲ್ಲಿ ಆ ಸಮಯಕ್ಕೆ ಬೇಕಾದ ಬಲವನ್ನ, ಶಕ್ತಿಯನ್ನ ಕೊಡಬೇಕಾಗ್ತದೆ. ಒಬ್ಬ ವ್ಯಕ್ತಿ ದುಡಿದು ಸಂಪಾದಿಸಿ ತನ್ನ ಕುಟುಂಬದ ಜವಾಬ್ದಾರಿಕೆಗಳನ್ನೆಲ್ಲ ನಿರ್ವಹಿಸಿ ಆ ಕುಟುಂಬದ ಸುರಕ್ಷತೆಗಾಗಿ, ಒಳಿತಿಗಾಗಿ ಉತ್ತಮವಾದ ಕಾರ್ಯಗಳನ್ನ ಮಾಡಬೇಕಾದ್ರೆ ಆತನಿಗೆ ಬೇಕಾದಂತ ಎಲ್ಲಾ ಕೆಲಸಕ್ಕೂ ಬೇಕಾದ ಬಲವನ್ನ ದೇವರು ಒದಗಿಸಿಕೊಡುವಂತವನಾಗಿದ್ದಾನೆ. ಅದಕ್ಕಾಗಿಯೇ ಪ್ರತಿಯೊಬ್ಬ ಮನುಷ್ಯನು ಇವತ್ತು ತನ್ನ ದಿನನಿತ್ಯದ ಬಲಕ್ಕಾಗಿ ದೇವರನ್ನ ಆತುಕೊಂಡಿದ್ದಾನೆ. ದೇವರ ಬಲವು ದೇವರ ಸನ್ನಿಧಾನದಿಂದ ನಮಗೆ ಸಿಗದೆ ಹೋದರೆ ಆ ಮನುಷ್ಯನು ಯಾವುದಕ್ಕೂ ಬೇಡವಾದಂತ ವಸ್ತು ಆಗ್ಬಿಡ್ತಾನೆ, ಯಾರಿಗೂ ಬೇಡವಾದಂತ ವಸ್ತು ಆಗ್ಬಿಡ್ತಾನೆ, ಉಪಯೋಗವಿಲ್ಲದಂತ ವಸ್ತು ಆಗ್ಬಿಡ್ತಾನೆ. ಈ ಲೋಕವು ಅವನನ್ನ ಕಡೆಗಣಿಸ್ಬಿಡ್ತದೆ. ಅಂತ ಪರಿಸ್ಥಿತಿಗೆ ಮನುಷ್ಯನು ಒಳಗಾಗ್ತಾನೆ. ಆದ್ರೆ ಎಲ್ಲಿಯ ತನಕ ದೇವರು ಬಲವು ಅವನ ಜೊತೆಯಲ್ಲಿ ಇರುತ್ತದೆ, ಅವನು ಉಸಿರಿರುವ ತನಕವೂ ದೇವರ ಬಲದ ಮೇಲೆ ಅದ್ಭುತವನ್ನು, ಮಾತ್ಕಾರ್ಯಗಳನ್ನು ಮಾಡುತ್ತಾ ದೇವರನ್ನ ಘನಪಡಿಸುವಂತವನಾಗಿದ್ದಾನೆ. ದೇವರ ಮಾತುಗಳು ಅವನ ಜೀವಿತದಲ್ಲಿ ನೆರವೇರ್ತವೆ. ಯಾಕಂತಂದ್ರೆ ದೇವರು ಆತನ ಜೊತೆಗೆ ಇರುವಂತವನಾಗಿದ್ದಾನೆ. ಇದನ್ನ ಪ್ರಾರ್ಥನೆಯಿಂದಲೇ ನಾವು ಸಂಪಾದಿಸಿಕೊಳ್ಳಬೇಕಾಗಿದೆ. ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸುವಾಗ ಈ ಎಲ್ಲಾ ಕಾರ್ಯಗಳನ್ನ ಮಾಡಲು ದೇವರು ನಮ್ಮ ಜೊತೆಯಲ್ಲಿದ್ದು ಕಾರ್ಯ ಮಾಡುವಂತವನಾಗಿದ್ದಾನೆ. ದೇವರು ಎಲ್ಲಾ ಸಮಯದಲ್ಲೂ ನಮ್ಮ ಜೊತೆಯಲ್ಲಿದ್ದು ನಮಗೆ ಬೇಕಾದದ್ದೆಲ್ಲವನ್ನ ಮಾಡಬೇಕಾದರೆ ದೇವರ ಆ ಒಂದು ಪ್ರೀತಿ, ದೇವರು ನಮ್ಮನ್ನ ಮೆಚ್ಚಿ ನಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಟ್ಟಾಗ ಮಾತ್ರ ಅದು ಸಾಧ್ಯ. ಆದುದರಿಂದ ದಿನನಿತ್ಯವೂ ಬೆಳಗಾಗಿ
ರಾತ್ರಿ ಮಲೆಗೆ ಮತ್ತೆ ಬೆಳಗಾಗುವ ತನಕ ನಮ್ಮನ್ನು ಕಾಯುವಾತನು ತೂಕಡಿಸದೆ ನಿದ್ರಿಸದೆ ನಮ್ಮ ಜೊತೆಯಲ್ಲಿ ಇದ್ದಾಗ ಮಾತ್ರ ಈ ಭೂಮಿ ಮೇಲೆ ನಾವು ಏನು ಬೇಕಾದ್ರೂ ಮಾಡ್ಲಿಕ್ಕೆ, ಸಾಧಿಸ್ಲಿಕ್ಕೆ, ಅನುಭವಿಸ್ಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಇದು ಪ್ರಾರ್ಥನೆಯ ಜೀವಿತದಿಂದ ಸಿಗುವಂತ ದೊಡ್ಡ ಲಾಭವಾಗಿದೆ. ಎರಡನೇದಾಗಿ ನಾವು ನೋಡ್ತೇವೆ, ಶೋಧನಾ ಕಾಲದಲ್ಲಿ ಶಾಂತಿ, ದಿವ್ಯ ಶಾಂತಿ. ಈ ಭೂಮಿ ಮೇಲೆ ನಮ್ಮ ಜೀವಿತದಲ್ಲಿ, ವಿಶೇಷವಾಗಿ ಕ್ರೈಸ್ತರ ಜೀವಿತದಲ್ಲಿ ಕಷ್ಟ ಸಂಕಟಗಳು ಹೆಚ್ಚು. ಶೋಧಕನು ದೇವರ ಮೇಲಣ ನಂಬಿಕೆಯನ್ನು, ಭಕ್ತಿಯನ್ನು ನಮ್ಮಿಂದ ತೆಗೆದು ಬಿಡುವುದಕ್ಕಾಗಿ ನಮ್ಮ ಮೇಲೆ ಆಕ್ರಮಣ ಮಾಡುವಂತ ಕಾರ್ಯಗಳನ್ನ ಮಾಡ್ತಾರೆ. ಅದು ಶೋಧನೆ. ಅಂದರೆ ನಮಗರಿವಿಲ್ಲದೆ ನಮ್ಮ ಹೃದಯವು ದೇವರನ್ನ ಬಿಟ್ಟು ಪಾಪವನ್ನ ಪ್ರೀತಿಸುವುದಕ್ಕೆ, ಪಾಪಕ್ಕೆ ಎಡಮಾಡಿಕೊಳ್ಳುವುದಕ್ಕೆ ನಮ್ಮನ್ನು ಒತ್ತಾಯ ಮಾಡ್ತಾನೆ, ನಮಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಾನೆ. ಈ ಶೋಧನೆಗಳು ತುಫಾನಿನಂತೆ ನಮ್ಮ ಮೇಲೆ ಎರಗಿ ಬರುವಾಗ ಅನೇಕ ಸಾರಿ ನಾವು ಧೃತಿಗೆಡ್ತೇವೆ, ದಿಗ್ಭ್ರಮೆಗೊಳ್ತೇವೆ, ಭಯ ಪಡ್ತೇವೆ, ಭ್ರಾಂತರಾಗ್ತೇವೆ. ಅಂತ ಸಮಯದಲ್ಲಿ ಹೆಚ್ಚು ಅಪಾಯಗಳನ್ನ ನಮ್ಮ ಮೇಲೆ ನಾವು ತಂದುಕೊಳ್ಳುವಂತರಾಗ್ತೇವೆ. ದೇವರ ಮಾರ್ಗಗಳನ್ನ ಬಿಟ್ಟು ದೂರ ಹೋಗುವಂತ ಕಾರ್ಯಗಳು ನಡೆದು ಬರ್ತವೆ. ಅಂತ ಸಮಯದಲ್ಲಿ ಸೈತಾನನ ಎಂಥ ಕಾರ್ಯಗಳನ್ನಾದರೂ ಜಯಿಸಲು ಬೇಕಾದಂತ ಶಾಂತಿ, ಸಮಾಧಾನ ನಮ್ಮ ಹೃದಯದಲ್ಲಿ ತುಂಬಿರಬೇಕಾಗ್ತದೆ. ದೇವರ ಶಾಂತಿ ನಮ್ಮ ಹೃದಯದಲ್ಲಿ ತುಂಬಿರುವಾಗ ಯಾವುದೇ ರೀತಿಯಾದಂಥ ಕಷ್ಟಗಳನ್ನ, ಸಂಕಟಗಳನ್ನ, ಶೋಧನೆಗಳನ್ನ, ಸಮಸ್ಯೆಗಳನ್ನ ನಮ್ಮ ಜೀವಿತದ ಮೇಲೆ ಸೈತಾನನು ಹೇರಲು ಪ್ರಯತ್ನಿಸುವಾಗ ಅವುಗಳೆಲ್ಲವನ್ನು ತಾಳ್ಮೆಯಿಂದ ನಾವು ಯೋಚಿಸಿ ಪ್ರತಿಯೊಂದು ಸಮಸ್ಯೆಗೂ ಉತ್ತರವನ್ನ, ಪರಿಹಾರವನ್ನ ಕಂಡುಕೊಂಡವರಾಗಿ ಉಪಾಯದಿಂದ ಎಲ್ಲಾ ಸೈತಾನನ ಶೋಧನೆಗಳಿಂದ ಜಯಶಾಲಿಗಳಾಗಲು ಪ್ರಯತ್ನ ಮಾಡ್ತೇವೆ ಮತ್ತು ಜಯಶಾಲಿಗಳಾಗುವಂತ ಕೃಪೆಯನ್ನು ಪಡ್ಕೊಳ್ತೇವೆ ಮತ್ತು ಜಯಶಾಲಿಗಳಾಗ್ತೇವೆ. ಯೇಸು ಕ್ರಿಸ್ತನು ಸಹ ಈ ಭೂಮಿ ಮೇಲೆ ಇದ್ದಾಗ ಸೈತಾನನು ಆತನನ್ನ ಶೋಧಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಸಿ ಆತನ ಕೈಯಲ್ಲಿ ಪಾಪವನ್ನು ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಆದರೆ ಯೇಸು ಕ್ರಿಸ್ತನು ಸೈತಾನನ ಯಾವ ಕುಯುಕ್ತಿಗೂ, ಕುತಂತ್ರಕ್ಕೂ ಬಗ್ಗಲಿಲ್ಲ, ಒಳಗಾಗಲಿಲ್ಲ, ಸೋಲಲಿಲ್ಲ. ಬದಲಾಗಿ ಸೈತಾನನನ್ನು ಅಲ್ಲಿಂದ ಸೋತು ಓಡಿ ಹೋಗುವಂತೆ ಮಾಡುವಂತನಾಗಿದ್ದಾನೆ. ಮತ್ತಾಯನ ಬರೆದಂತ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸೈತಾನನು ದೇವರು ಹಸಿವೆಯಲ್ಲಿದ್ದಾಗ 40 ದಿವಸ ಉಪವಾಸ ಮಾಡಿ ದೇಹವು ಬಲಹೀನವಾದಂತ ಪರಿಸ್ಥಿತಿಯಲ್ಲಿ ಬಂದು ಸೈತಾನನು ಯೇಸು ಕ್ರಿಸ್ತನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಆದರೆ ಆ 40 ದಿವಸ ಉಪವಾಸವಿದ್ದು ಮಾಡಿದ ಪ್ರಾರ್ಥನೆಯ ಬಲದಿಂದ ಸೈತಾನನು ಯೇಸು ಕ್ರಿಸ್ತನನ್ನ ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲ. ಬದಲಾಗಿ ಆತನನ್ನ ಯೇಸು ಕ್ರಿಸ್ತನು ಸೋಲಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ದೇವರ ಬಲವು, ದೇವರ ವಾಕ್ಯದ ಬಲವು, ದೇವರ ಶಕ್ತಿಯು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ತಾಳ್ಮೆಯಿಂದ ನಾವು ಎಲ್ಲಾ ಪರಿಸ್ಥಿತಿಗಳನ್ನ ಎದುರಿಸುವ ಹಾಗೆ ಪ್ರಾರ್ಥನೆ ಜೀವಿತದಲ್ಲಿ ನಮಗೆ ಸಹಾಯವನ್ನ ನಾವು ಕಂಡುಕೊಳ್ಳಬಹುದಾಗಿದೆ. ಶೋಧನ ಕಾಲದಲ್ಲಿ ತಾಳ್ಮೆಯಿಂದ ಎಲ್ಲಾ ಶೋಧನೆಗಳನ್ನ ಜಯಿಸಲು ದೇವರು ನಮಗೆ ಶಕ್ತಿಯನ್ನು ಕೊಡುವಂತನಾಗಿದ್ದಾನೆ ಮತ್ತು ಶಾಂತಿಯನ್ನು ಕೊಡುವಂತನಾಗಿದ್ದಾನೆ. ಕೆಲವು ಸಾರಿ ಅಪಾಯ, ಅತಾಚೂರಿಗಳು ನಡೆದು ಹೋಗ್ಬಿಡ್ತವೆ. ಅಂತ ಸಮಯದಲ್ಲಿ ದೇವರ ಪಾದಗಳನ್ನ ಬಿಡದೆ ಕ್ಷಮಾಪಣೆಗಾಗಿ ಆತನ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಂಗಲಾಚಿಸಿ ಪ್ರಾರ್ಥಿಸಿ ದಾವೀದನಂತೆ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವಂತ ಕೃಪೆಯನ್ನ ದೇವರು ಕೊಡುವಂತನಾಗಿದ್ದಾನೆ. ಅದಾದ ನಂತರ ಸಿಗುವಂತ ಶಾಂತಿ ಪ್ರಾರ್ಥನೆಯಿಂದ ಬರುವಂತ ದಿವ್ಯ ಶಾಂತಿ ಆಗ್ತದೆ. ರೋಗ ಹುಟ್ಟುವಾಗ ಬೇಡು. ಈ ರೋಗ ಯಾವಾಗ, ಎಲ್ಲಿ, ಹೇಗೆ ಮನುಷ್ಯನ ಜೀವಿತದಲ್ಲಿ ಬರ್ತದೆ ಎಂಬುದಾಗಿ ಗೊತ್ತಾಗುವುದಿಲ್ಲ. ಚೆನ್ನಾಗಿದ್ದಂತ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಕಾಯಿಲೆಗೆ ಒಳಗಾಗ್ತಾನೆ. ಕಾಯಿಲೆಗೆ ಒಳಗಾದಂತ ವ್ಯಕ್ತಿ ಕೆಲವೇ ದಿನಗಳಲ್ಲಿ ಇಲ್ಲವಾಗ್ಬಿಡ್ತಾನೆ. ರೋಗವು ಮನುಷ್ಯನ ಮರಣಕ್ಕೆ ಕಾರಣವಾಗ್ತದೆ. ಈ ರೋಗದಿಂದ ಮನುಷ್ಯನು ಅಂತ್ಯವನ್ನ ಕಂಡುಕೊಂಡ್ಬಿಡ್ತಾನೆ. ಮನುಷ್ಯನ ಅಂತ್ಯಕ್ಕೆ ರೋಗವೇ ಕಾರಣವಾಗ್ಬಿಡ್ತದೆ. ಯಾವ ವ್ಯಕ್ತಿ ಸಾಮಾನ್ಯವಾಗಿ, ಸಾಧಾರಣವಾಗಿ ಸಾಯುವುದಿಲ್ಲ. ಯಾವುದಾದರೂ ಒಂದು ಕಾಯಿಲೆಗೆ ತುತ್ತಾಗಿಯೇ ಸಾಯುವಂತವನಾಗಿದ್ದಾನೆ. ಆದರೆ ಈ
ಸಾವನ್ನ ದೂರವಿಡುವಂತ ಶಕ್ತಿ ಪ್ರಾರ್ಥನೆಯಲ್ಲಿದೆ. ಯಾಕಂತಂದ್ರೆ ಪ್ರಾರ್ಥನೆಯು ಮಾತ್ರ ಕಾಯಿಲೆಯನ್ನು ವಾಸಿ ಮಾಡುವಂತ ಶಕ್ತಿಯನ್ನು, ಗುಣವನ್ನು ಹೊಂದುವಂತದ್ದಾಗಿರ್ತದೆ. ಪ್ರಾರ್ಥನೆಯ ಬಲದಿಂದ ಮಾತ್ರ ರೋಗಗಳು, ಕಾಯಿಲೆಗಳು, ಕಷ್ಟಗಳು ನಮ್ಮನ್ನು ಬಿಟ್ಟು ಹೋಗುವಂತವುಗಳಾಗಿ. ಕಾಯಿಲೆಗಳನ್ನ ಸೈತಾನನು ತರ್ದ ದೇವ ಜನರನ್ನ ನಾಶಪಡಿಸಲು, ದೇವರ ಚಿತ್ತವನ್ನ ಅಲುಗಾಡಿಸಲು, ದೇವರ ಚಿತ್ತವನ್ನ ಈ ಭೂಮಿ ಮೇಲೆ ನೆರವೇರದಂತೆ ತಡೆಯಲು, ದೇವರ ಚಿತ್ತವನ್ನ ನೆರವೇರಿಸುವಂತ ಮಕ್ಕಳ ಜೀವಿತವನ್ನ ಸೈತಾನನು ನಷ್ಟಪಡಿಸಲು ರೋಗ, ಕಷ್ಟ, ಕಾಯಿಲೆಗಳನ್ನ ತರ್ತಾನೆ. ಅಂತ ಸಮಯದಲ್ಲಿ ದೇವರ ಮಕ್ಕಳು ದೇವರ ಕೃಪಾ ಸನ್ನಿಧಾನದಲ್ಲಿ ಅಂಗಲಾಚಿ ಬಿಡುಗಡೆಗಾಗಿ, ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡುವಾಗ ಕರ್ತನ ಕೃಪೆಯು ನಮ್ಮ ಮೇಲೆ ಆಳವಾಗಿ ಇಳಿದು ಬಂದು ನಮ್ಮ ಶರೀರದಲ್ಲಿ ಯಾವುದೇ ರೀತಿಯಾದಂತಹ ಭಾಗದಲ್ಲಿ ಯಾವುದೇ ವಿಧವಾದಂತಹ ಸಮಸ್ಯೆ, ಎಂತಹ ಕಾಯಿಲೆ ಇದ್ರೂ ಸಹ ಅದರಿಂದ ಬಿಡುಗಡೆಯನ್ನ ಕೊಡುವಂತವನಾಗಿದ್ದಾನೆ. ಅದಕ್ಕೊಂದು ಪರಿಹಾರವನ್ನ, ಉಪಹಾರವನ್ನ ದೇವರು ನಮಗೆ ಒದಗಿಸಿಕೊಡುವಂತವನಾಗಿದ್ದಾನೆ ಮತ್ತು ಆತ ನಮ್ಮನ್ನು ಸ್ವಸ್ಥಪಡಿಸುವಂತವನಾಗಿದ್ದಾನೆ. ಅನೇಕ ಸಾರಿ ಕೇವಲ ಪ್ರಾರ್ಥನೆಯಿಂದಲೇ ಕಾಯಿಲೆಗಳು ವಾಸಿ ಆಗುವಂತವುಗಳಾಗಿವೆ. ಅದು ದೇವರ ಉನ್ನತವಾದಂತಹ ಶಕ್ತಿಯನ್ನ ನಮಗೆ ತೋರಿಸ್ತದೆ. ಯಾವ ವ್ಯಕ್ತಿ ಪ್ರಾರ್ಥನೆಯಲ್ಲಿ ಸದಾಕಾಲ ದಾವೀದನ ಹಾಗೆ ತ್ರಿಕಾಲದಲ್ಲಿ ಪ್ರಾರ್ಥಿಸುತ್ತಾ ಇರ್ತಾನೋ ಅವನನ್ನ ಯಾವ ಕಾಯಿಲೆಯೂ ಮುಟ್ಟುವುದಿಲ್ಲ. ಸದಾಕಾಲ ಅವನು ಹಸನ್ಮುಖನಾಗಿ ಸಂತೋಷದಿಂದ, ಸಂತೃಪ್ತಿಯಿಂದ, ನೆಮ್ಮದಿಯಿಂದ, ಆರೋಗ್ಯದಿಂದ ಜೀವಿಸುವಂತವನಾಗಿದ್ದಾನೆ ಮತ್ತು ದೀರ್ಘಾಯುಷ್ಯವನ್ನು ಹೊಂದಿ ಬದುಕುವಂತವನಾಗಿದ್ದಾನೆ. ದೇವರ ಮಹಿಮೆಗಾಗಿ ಕಾರ್ಯವನ್ನು ಮಾಡುವಂಥದ್ದು. ರೋಗ ಹುಟ್ಟುವಾಗ, ದೇವರನ್ನ ಬೇಡುವಾಗ ವಿಶ್ವಾಸಿಗಳು, ಸದಾಕಾಲ ಪ್ರಾರ್ಥನೆಯಲ್ಲಿ ಜೀವಿಸುವಂತ ದೇವರ ಮಕ್ಕಳು ಕಾಯಿಲೆಯನ್ನ ಅತಿ ಬೇಗನೆ ತಮ್ಮ ಶರೀರದಿಂದ ಬಿಡುಗಡೆ ಹೊಂದಲು ಸಾಧ್ಯವಾಗುವುದು. ಆ ವಿಶ್ವಾಸದಲ್ಲಿ ಮಾಡುವಂತ ಪ್ರಾರ್ಥನೆಯು ಪ್ರತಿಯೊಬ್ಬ ಮನುಷ್ಯನನ್ನ ಕಾಯಿಲೆಯಿಂದ ಬಿಡುಗಡೆ ಮಾಡುವಂತದ್ದಾಗಿ. ಪ್ರಾರ್ಥನೆ ಮಾಡುವುದು ವಿಶ್ವಾಸವನ್ನ ಹೆಚ್ಚಿಸುವುದಕ್ಕೋಸ್ಕರ. ವಿಶ್ವಾಸ ಹೆಚ್ಚಿಸಬೇಡು, ನಿತ್ಯ ಬೇಡು. ದಿನದಿಂದ ದಿನಕ್ಕೆ ಈ ಲೋಕದಲ್ಲಿ ನಡೆಯುವಂತ ಕಾರ್ಯಗಳು ನಮ್ಮ ವಿಶ್ವಾಸಗಳನ್ನ ಕುಂದಿಸುವಂತ ಪ್ರಯತ್ನಗಳೊಂದಿಗೆ ಸಾಗುತ್ತಾ ಹೋಗ್ತದೆ. ಅಂತಹ ಸಮಯದಲ್ಲಿ ದಿನನಿತ್ಯವೂ ನಾವು ಈ ಭೂಮಿ ಮೇಲೆ ವಿಶ್ವಾಸದ ಜೊತೆಯಲ್ಲಿ ಬೆಳೆಯಬೇಕಾಗ್ತದೆ. ನಮ್ಮ ಜೊತೆಯಲ್ಲಿ ವಿಶ್ವಾಸವು ಬೆಳೆಯಬೇಕಾಗ್ತದೆ. ಪ್ರತಿಯೊಂದು ಸಮಯದಲ್ಲಿಯೂ ನಂಬಿಗಸ್ತರಾಗಿ ಜೀವಿಸಬೇಕಾಗ್ತದೆ. ದೇವರು ನಮಗೆ ಜೊತೆಯಲ್ಲಿ ಇದ್ದಾನೆ. ನಿನ್ನ ಭೂಯಾತ್ರೆಯ ಎಲ್ಲಾ ಚಿಂತೆಯನ್ನು ಯೆಹೋವನ ಮೇಲೆ ಹಾಕಿ ನಿಶ್ಚಿಂತೆಯಿಂದ ಇರು. ಇದು ದೇವರ ಮೇಲಿನ ಭರವಸೆ, ವಿಶ್ವಾಸದಿಂದ ಕೂಡಿರುವಾಗ ಮಾತ್ರ ಅಂತಹ ಒಂದು ನಿಕಟವಾದಂತ ಸಮಾಧಾನದ ಸಂಬಂಧವನ್ನ ನಾವು ಹೊಂದಿರ್ಲಿಕ್ಕೆ ಸಾಧ್ಯವಾಗುವಂತದ್ದಾಗಿರುತ್ತೆ. ವಿಶ್ವಾಸ ಹೆಚ್ಚಿಸಬೇಡು. ನಾವು ದಿನದಿಂದ ದಿನಕ್ಕೆ ನಮ್ಮ ವಿಶ್ವಾಸವನ್ನ ದೃಢೀಕರಿಸುತ್ತಾ, ನವೀಕರಿಸುತ್ತಾ, ಬಲ ಹೊಂದುತ್ತಾ, ಅಭಿವೃದ್ಧಿ ಆಗುತ್ತಾ ಬದುಕಬೇಕಾಗಿದೆ. ಇಲ್ಲವಾದರೆ ವಿಶ್ವಾಸವು ಕುಂದಿ ಹೋಗಿ ಕೆಲವು ಸಾರಿ ದೇವರ ಆದುಕೊಂಡವರು ಸಹ ದೇವರ ಭಕ್ತಿಯಿಂದ ಬಲಹೀನವಾಗಿ ದೇವರ ಸನ್ನಿಧಾನದಿಂದ ಅಗಲಿ ಹೋಗುವಂತ ಕಾರ್ಯಗಳು ನಡೆದು ಹೋಗ್ತವೆ. ಸೈತಾನನು ವಂಚಿಸಿ, ಮೋಸಪಡಿಸಿ ಅವರ ಆತ್ಮಗಳನ್ನ ನಷ್ಟಪಡಿಸುವಂತವನಾಗಿದ್ದಾನೆ. ಪ್ರಾರ್ಥನೆಯಲ್ಲಿ ಬಹಳ ಪ್ರಾಮುಖ್ಯವಾಗಿ ಮಾಡಬೇಕಾದಂತ ಸಂಗತಿ ನಮ್ಮ ವಿಶ್ವಾಸವನ್ನ ಹೆಚ್ಚಿಸು ಸ್ವಾಮಿ. ಅನೇಕ ಸಾರಿ ನಂಬಿಕೆಯನ್ನ ಕಳ್ಕೊಂಡ್ಬಿಡ್ತೇವೆ, ಬಲ ಹೊಂದುತ್ತೇವೆ. ಅಂತ ಸಮಯದಲ್ಲಿ ನಮಗೆ ಆ ನಂಬಿಕೆಯಿಂದ ಮತ್ತೆ ನಾವು ಜಯಶಾಲಿಗಳಾಗಲು, ಈ ಲೋಕದಲ್ಲಿ ದೇವರ ಮಹಿಮೆಗಾಗಿ ಬದುಕಲು, ದೇವರ ಕಾರ್ಯಗಳು, ದೇವರ ಕ್ರಿಯೆಗಳು ನಮ್ಮಲ್ಲಿ ನೆರವೇರಲು ವಿಶ್ವಾಸವು ದಿನನಿತ್ಯವೂ ನಮ್ಮ ಹೃದಯದಲ್ಲಿ ತುಂಬುತ್ತಾ, ಅಭಿವೃದ್ಧಿ ಹೊಂದುತ್ತಾ, ಹೆಚ್ಚುತ್ತಾ ಇರಬೇಕಾಗಿದೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಮತ್ತು ದಾನಿಯೇಲರು ಅವರ ಜೀವಿತದಲ್ಲಿ ವಿಶ್ವಾಸವು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ, ಉಕ್ಕುವ ಪಾತ್ರೆಯಂತೆ ತುಂಬಿ ತುಳುಕುತ್ತಾ ಜೀವಿಸುತ್ತಾ ಇದ್ದುದರಿಂದ ಎಂತಹ ಶೋಧನೆಗಳು, ಕಷ್ಟಗಳು, ಸಂಕಟಗಳು ಎದುರಾದರೂ ಅವರು ಧೃತಿಗೆಡಲಿಲ್ಲ, ಅಲುಗಾಡಲಿಲ್ಲ, ನಂಬಿಕೆ ಭ್ರಷ್ಟರಾಗಲಿಲ್ಲ. ತಾವು ನಂಬಿದಂತ ಕರ್ತನ ಕೃಪಾಹಸ್ತಕ್ಕೆ ತಮ್ಮನ್ನು ಒಪ್ಪಿಸಿ ನಂಬಿಕೆಯಿಂದ ಸಿಂಹದ ಬಾಯಿಗೂ, ನಂಬಿಕೆಯಿಂದ ಅಗ್ನಿಯ ಕೆರೆಗೂ ಅವರು ಹಾಕಲ್ಪಟ್ಟಾಗ
ದೃಢವಾಗಿ ನಂಬಿಕಸ್ಥರಾಗಿ ದೇವರ ಕೃಪೆಯನ್ನ, ದೇವರ ನಡೆಸುವಿಕೆಯನ್ನ ಅನುಭವಿಸುತ್ತಾ ಆ ಸಮಯದಲ್ಲಿ ದೇವರ ನಾಮವನ್ನ ಘನಪಡಿಸುತ್ತದೆ. ದೇವರ ಮಹಿಮೆ, ದೇವರ ಘನತೆ ಈ ಭೂಮಿ ಮೇಲಿರುವಂತ ಸಕಲ ಮಾನವರು ಅವರ ಮುಖಾಂತರವಾಗಿ ದೇವರ ಉನ್ನತೋನ್ನತವಾದಂತ ಪ್ರಭಾವದ ಶಕ್ತಿಯನ್ನ ಅರಿಯುವಂತೆ ಅವರು ಕಾರ್ಯ ಮಾಡಿದರು. ಅವರ ಜೀವಿತದಲ್ಲಿ ದೇವರ ಚಿತ್ತವನ್ನ ನೆರವೇರಿಸುವುದು ಎಂಬುದಾಗಿ ನಾವು ನೋಡುತ್ತೇವೆ. ಈ ಭೂಮಿ ಮೇಲೆ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವು ಅಂತ ಒಂದು ಸ್ಥಿತಿಯನ್ನ ತಲುಪಬೇಕಾದ್ರೆ, ಅಂತ ಮಟ್ಟಕ್ಕೆ ನಾವು ವಿಶ್ವಾಸದಲ್ಲಿ ಜೀವಿಸಬೇಕಾದ್ರೆ ದಿನನಿತ್ಯವೂ ನಮ್ಮ ನಂಬಿಕೆಯು, ನಮ್ಮ ವಿಶ್ವಾಸವು ಹೆಚ್ಚಿಸಬೇಕಾಗಿದೆ. ಆ ವಿಶ್ವಾಸದ ದಿನನಿತ್ಯದ ಅಭಿವೃದ್ಧಿಯು ನಮ್ಮಲ್ಲಿ ಆದಾಗ ಮಾತ್ರ ಈ ಭೂಮಿ ಮೇಲೆ ಎಂತಹ ಹೋರಾಟಕ್ಕೂ ನಾವು ಸಿದ್ಧರಾಗಿರ್ತೇವೆ. ಎಂತ ಹೋರಾಟದಲ್ಲಿಯೂ ನಾವು ಜಯಸಾಲಿ. ಅದಕ್ಕಾಗಿ ಎಲ್ಲಾ ಸಮಯದಲ್ಲಿ ದೇವರ ಮೇಲೆ ನಾವು ವಿಶ್ವಾಸದ ಹೆಚ್ಚಿಸುವಿಕೆಗಾಗಿ ಪ್ರಾರ್ಥನೆ ಮಾಡಬೇಕಾಗಿ, ದೇವರು ವಿಶ್ವಾಸವೆಂಬ ಬೆಳಕನ್ನು ನಮ್ಮಲ್ಲಿ ಹತ್ತಿಸಿ ಸದಾ ಕಾಲ ಉರಿಸಿ ಬೆಳಗಿಸಿ ತಾನು ಮಹಿಮೆ ಹೊಂದುವಂತವನಾಗಿದ್ದಾನೆ. ಮುಂದೆ ನಾವು ನೋಡ್ತೇವೆ, ತಂದೆಯೇ ಕೊಡು ನಿನ್ನ ಆತ್ಮ, ಈಗ ಬಂದು ನಮ್ಮ ಕಾರ್ಯವನ್ನ ಸಾಧಿಸುವ ಆತ್ಮ. ಪ್ರತಿಯೊಂದು ಸಮಯದಲ್ಲಿಯೂ ದೇವರು ನಮ್ಮ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸಬೇಕಾಗಿದೆ. ನಾವು ಕಳೆದುಕೊಂಡಂತ ನೆಮ್ಮದಿಯನ್ನ, ನಾವು ಕಳೆದುಕೊಂಡಂತ ಶಾಂತಿಯನ್ನ, ಸಮಾಧಾನವನ್ನ ಮತ್ತೆ ನಮ್ಮ ಜೀವಿತದಲ್ಲಿ ತಂದು ನೆಲೆಗೊಳಿಸಿ ದೇವರ ಸಂಬಂಧದಲ್ಲಿ ಮತ್ತೆ ನಮ್ಮ ಪ್ರೀತಿ, ನಮ್ಮ ಅನ್ಯೋನ್ಯತೆ ಸಿದ್ಧಿಗೆ ಬರಬೇಕಾಗ್ತದೆ. ಆತನ ಜೊತೆಯಲ್ಲಿ ನಿರಂತರವಾಗಿ ಪ್ರಾರ್ಥಿಸುತ್ತಾ ಆತನ ಕೃಪಾ ಸನ್ನಿಧಾನದಲ್ಲಿ ಜೀವಿಸಿ ಆತನಿಂದ ಪ್ರತಿದಿನವೂ ಬಲವನ್ನ ಹೊಂದುತ್ತಾ ಆತನ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿದೆ. ಕಳೆದ 2-3 ದಿವಸಗಳಿಂದ ನಮ್ಮ ಪ್ರಿಯರ ಕುಟುಂಬದಲ್ಲಿ ನಮ್ಮ ಸಹೋದರಿ ಅವರನ್ನ ಕಳೆದುಕೊಂಡು ಇಡೀ ಕುಟುಂಬವು ಚಂಚಲವಾಗೋಯಿತು. ಎಲ್ಲರ ಮನಸ್ಸು ಕಳೆಗುಂದಿತ್ತು, ದುಃಖದಿಂದ ತುಂಬಿತ್ತು. ಆ ಕುಟುಂಬಕ್ಕೆ ಮತ್ತೆ ಜೀವ ಕಳೆ ಬೇಕಾಗಿತ್ತು, ಶಾಂತಿ ಬೇಕಾಗಿತ್ತು, ಸಮಾಧಾನ ಬೇಕಾಗಿತ್ತು, ನೆಮ್ಮದಿ ಬೇಕಾಗಿತ್ತು. ಮತ್ತೆ ಈ ಲೋಕದಲ್ಲಿ ಕುಟುಂಬದ ಜವಾಬ್ದಾರಿಕೆಗಳನ್ನ ನಿರ್ವಹಿಸಲು ಹೊಸ ಬಲ ಬೇಕಾಗಿತ್ತು. ಎದ್ದು ತಮ್ಮ ಕಾರ್ಯಗಳನ್ನ ಮಾಡಲು ಅವರ ಹೃದಯದಲ್ಲಿ ಮತ್ತೆ ಚೈತನ್ಯ ಬೇಕಾಗಿತ್ತು. ಅದಕ್ಕಾಗಿ ಒಂದು ಪ್ರಾರ್ಥನಾ ಕೂಟವನ್ನ ಏರ್ಪಡಿಸಿ ದೇವ ಭಕ್ತರೆಲ್ಲರನ್ನ ಒಟ್ಟಿಗೆ ಕೂಡಿಸಿ ಒಟ್ಟಾಗಿ ಪ್ರಾರ್ಥಿಸುವಾಗ ಮತ್ತೆ ಆ ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ, ಸಮಾಧಾನ, ನಿರೀಕ್ಷೆ, ದೇವರ ಮೇಲಿನ ನಂಬಿಕೆಯಿಂದ ಮತ್ತೆ ತಮ್ಮ ಜೀವಿತವನ್ನ ಪುನರಾರಂಭಿಸುವಂತ ಅವಕಾಶಗಳನ್ನ ಪಡೆದುಕೊಂಡ್ರು. ಹೀಗೆ ಎಲ್ಲಾ ಸಮಯದಲ್ಲಿಯೂ ಎಲ್ಲಾ ವಿಧದಲ್ಲಿಯೂ ನಮ್ಮನ್ನು ಸಂತೈಸಲು, ನಮ್ಮ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರಲು, ನಮ್ಮನ್ನು ನಡೆಸಲು ಪ್ರಾರ್ಥನೆ ಜೀವಿತ ಅವಶ್ಯಕವಾಗಿದೆ. ಪ್ರಾರ್ಥನೆ ಇಲ್ಲದೆ ಮನುಷ್ಯನು ಬದುಕುವುದಕ್ಕೆ, ವಿಶೇಷವಾಗಿ ವಿಶ್ವಾಸಿಗಳು, ಕ್ರೈಸ್ತರು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಾರ್ಥನೆಯೇ ಭಕ್ತನ ದೊಡ್ಡ ಬಲವಾಗಿದೆ. ಪ್ರಾರ್ಥನೆ ಭಕ್ತಿಗೆ ಗುರುತಾಗಿದೆ. ಅದಕ್ಕಾಗಿಯೇ ದಾವೀದನು ತ್ರಿಕಾಲದಲ್ಲಿಯೂ ನಾನು ನಿನಗೆ ಮೊರೆಯಿಡುತ್ತೇನೆ ಎಂಬುದಾಗಿ. ಎಂತಹ ವೈರಿಗಳಿದ್ದರೂ ಅವರನ್ನ ನೀನು ತಗ್ಗಿಸಿ ಬಿಡುತ್ತಿ, ನಮಗಾಗಿ ಅವರಿಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿ. ಅದು ಶೋಧನೆಯಾಗಲಿ, ಅದು ಕಷ್ಟವಾಗಲಿ, ಅದು ನಷ್ಟವಾಗಲಿ, ಚಿಂತೆಯಾಗಲಿ, ದುಃಖವಾಗಲಿ, ಮರಣವಾಗಲಿ, ಯಾವ ವಿಧದಲ್ಲಿ ಆದರೂ ಸೈತಾನನು ವೈರಿಯಾಗಿ ನಮ್ಮ ಮೇಲೆ ದಂಡೆತ್ತಿ ಬಂದರೂ ದೇವರು ನಮ್ಮ ಜೊತೆಯಲ್ಲಿ ಇರುವುದರಿಂದ ನಾವು ಕೇಡಿಗೆ ಹೆದರಬೇಕಾಗಿಲ್ಲ. ಆತನೇ ಸೈತಾನನನ್ನ ಓಡಿಸಿ ಬಿಡುವಂತನಾಗಿದ್ದಾನೆ. ಯಾಕಂದರೆ ಆತನು ಸೈತಾನನನ್ನ ಸೋಲಿಸಿದಂತ ದೇವರಾಗಿದ್ದಾನೆ, ಜಯವನ್ನ ಹೊಂದಿದಂತ ದೇವರಾಗಿದ್ದಾನೆ. ಮರಣವನ್ನ ಜಯಿಸಿ ಪುನರುತ್ಥಾನವನ್ನು ಹೊಂದಿದಂತ ನಿತ್ಯ ಜೀವದ ಒಡೆಯನಾಗಿದ್ದಾನೆ. ಆತನ ಕೃಪಾ ಸನ್ನಿಧಾನದಲ್ಲಿ ಜೀವಿಸುವಂತ ಪ್ರತಿಯೊಬ್ಬ ವ್ಯಕ್ತಿಯು ಜೀವದ ಬುಗ್ಗಿಯಾಗಿರುವಂತ ಆತನಿಂದ ಸಜೀವವನ್ನ ದಿನನಿತ್ಯವೂ ಪಡೆದುಕೊಂಡವನಾಗಿ ದೇವರ ನಿತ್ಯ ಜೀವದಲ್ಲಿ ಪಾಲು ಹೊಂದಲು ನಿರಂತರವೂ ಪ್ರಾರ್ಥನೆಯ ಮುಖಾಂತರವಾಗಿ ಜೀವಿಸುವಾಗ ಆ ನಿತ್ಯ ಜೀವದ ಬಾಧ್ಯತೆಯನ್ನ ಪ್ರತಿಯೊಬ್ಬ ವಿಶ್ವಾಸಿಯು ಪಡೆದುಕೊಳ್ಳಲು ಸಾಧ್ಯವಾಗಿದೆ. ಆದುದರಿಂದ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ
ಪ್ರಾರ್ಥನೆಯು ಉಸಿರಾಗಿರಬೇಕಾಗಿದೆ. ಅಂತ ಪ್ರಾರ್ಥನೆಯ ಜೀವಿತ ನಮ್ಮದಾಗಿರುವಂತೆ, ಪ್ರಾರ್ಥನೆಯ ಮುಖಾಂತರವಾಗಿ ಹಗಲು ರಾತ್ರಿ ಕರ್ತನ ಸನ್ನಿಧಾನದಲ್ಲಿ ನಾವಿರುವಂತೆ, ನಮ್ಮ ಜೊತೆಯಲ್ಲಿ ಸದಾಕಾಲ ಕರ್ತನು ಬಿಡಾರ ಮಾಡಿಕೊಂಡು ಉಳಿದುಕೊಳ್ಳಲಿಕ್ಕಾಗುವಂತೆ ದೇವರ ಸನ್ನಿಧಾನದ ಸಂಬಂಧವನ್ನ ಅನುಭವಿಸಲು ಸದಾಕಾಲ ಪ್ರಾರ್ಥಿಸುವಂತ ಆತ್ಮನಿಗಾಗಿ ನಾವು ಬೇಡಿಕೊಳ್ಳಬೇಕಾಗಿದೆ. ದೇವರ ಆತ್ಮನು ನಮ್ಮಲ್ಲಿ ಕಾರ್ಯ ಮಾಡದೆ ಹೋದರೆ ನಾವು ದೇವರನ್ನ ಮರೆತು ಬಿಡ್ತೇವೆ. ಪ್ರತಿನಿತ್ಯ ಪ್ರತಿ ಕ್ಷಣ ನಮ್ಮನ್ನು ಎಚ್ಚರಪಡಿಸಬೇಕಾದ ದೇವರ ಆತ್ಮನ ಕಾರ್ಯಗಳು ನಮ್ಮನ್ನು ಎಚ್ಚರಪಡಿಸುತ್ತಿದ್ದಾಗ ಮಾತ್ರ ನಾವು ಪ್ರಾರ್ಥಿಸುತ್ತಾ ದೇವರ ಸನ್ನಿಧಾನದಲ್ಲಿ ದೇವರ ಮಹಿಮೆಗಾಗಿ ಜೀವಿಸುತ್ತಾ ದೇವರ ಘನತೆಗಾಗಿ ಕಾರ್ಯ ಮಾಡುತ್ತಾ ನಾವು ಮಾಡುವಂತ ಪ್ರತಿಯೊಂದು ಕೆಲಸವು ದೇವರ ಘನತೆಗಾಗಿ ಆಶೀರ್ವದಿಸಲ್ಪಡುತ್ತಾ ದೇವರನ್ನ ಮಹಿಮೆ ಪಡಿಸಲು ಸಾಧ್ಯವಾಗುವುದಾಗಿದೆ. ಹಾಗೆ ಮಾಡುವಾಗೆ ದೇವರ ಮಕ್ಕಳ ಜೀವಿತದಲ್ಲಿ ಪ್ರತಿನಿತ್ಯವೂ ದೇವರ ಆತ್ಮನು ಕಾರ್ಯ ಮಾಡಲಿ, ದೇವರ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ, ದೇವರನ್ನ ಘನಪಡಿಸಲಿ, ದೇವರ ರಾಜ್ಯವನ್ನ ಸಿದ್ಧಿಗೆ ಬರಲಿ. ಪ್ರತಿಯೊಬ್ಬ ಕ್ರೈಸ್ತ ಮಗಳು ಕ್ರಿಸ್ತನಂತೆ ಜಯವನ್ನ ಹೊಂದಿ ನಿತ್ಯ ಜೀವವನ್ನ ಪಡೆದುಕೊಳ್ಳಲಿ ಎಂಬುದು ಈ ದಿನ ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಸುಜಿಯಮ್ಮ ನಮ್ಮ ಜೊತೆಯಲ್ಲಿದ್ದಾರೆ, ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಕಷ್ಟದಲ್ಲಿ, ಸಂಕಟಗಳಲ್ಲಿ, ಶೋಧನೆಗಳಲ್ಲಿ ಅನೇಕ ಅನುಭವಗಳನ್ನ ನೀವು ಪಡೆದಿದ್ದೀರಾ. ದಿನನಿತ್ಯವೂ ದೇವರ ಜೊತೆಯಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಬಲವಾದಂತ ಹೋರಾಟದ ಪ್ರಾರ್ಥನೆಯನ್ನು ನೀವು ಮಾಡುವಂತವರಾಗಿದ್ದೀರಾ. ಒಂದು ಲೆಕ್ಕದಲ್ಲಿ ನಿಮ್ಮ ಪ್ರಾರ್ಥನೆಯ ಹೋರಾಟವು ದೇವರ ಜೊತೆಯಲ್ಲಿ ನಿಕಟವಾಗಿರುವುದರಿಂದಲೇ ಇವತ್ತು ನಮ್ಮ ಜೊತೆಯಲ್ಲಿ ನೀವು ಸಮಾಧಾನದಿಂದ ಕುಳಿತು ಈ ಆರಾಧನೆಯಲ್ಲಿ ಪಾಲು ಹೊಂದಿದ್ದೀರಾ. ಇದೇ ರೀತಿಯಾಗಿ ಇನ್ನು ಎಷ್ಟೋ ಜನರು ಈ ಭೂಮಿ ಮೇಲೆ ಕಷ್ಟ, ನಷ್ಟ, ಸಂಕಟಗಳಿಗೆ ಒಳಗಾಗಿ ಬದುಕುತ್ತಿದ್ದಾರೆ, ಬಿಡುಗಡೆಗಾಗಿ ಹಂಬಲಿಸುತ್ತಿದ್ದಾರೆ. ಯಾವ ರೀತಿಯಲ್ಲಿ ನೀವು ಮಕ್ಕಳಿಗಾಗಿ, ಕುಟುಂಬಕ್ಕಾಗಿ, ಮಗನಿಗಾಗಿ ಹಂಬಲಿಸಿ ಪ್ರಾರ್ಥಿಸುತ್ತೀರೋ ಅದೇ ರೀತಿಯಲ್ಲಿ ಹಂಬಲಿಸಿ ಪ್ರಾರ್ಥಿಸುತ್ತಿರುವಂತ ಅನೇಕ ದೇವ ಜನರ ಬಿಡುಗಡೆಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಅದಕ್ಕಾಗಿಯೇ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಪ್ರಾರ್ಥನೆಯಲ್ಲಿ ಈ ಎಲ್ಲಾ ಬಲಗಳು ಅಡಕವಾಗಿವೆ. ಪ್ರಾರ್ಥನೆಯ ಮುಖಾಂತರವಾಗಿ ನಾವು ಎಲ್ಲಾ ಶೋಧನೆಗಳನ್ನ ಜಯಿಸಬಹುದಾಗಿದೆ, ಎಲ್ಲ ಸಂಕಷ್ಟಗಳಿಂದ ಬಿಡುಗಡೆ ಹೊಂದಬೇಕಾಗಿದೆ. ಅದಕ್ಕೋಸ್ಕರ ಈ ಭೂಮಿ ಮೇಲೆ ನಮ್ಮ ಹಾಗೆ ನಮಗಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಷ್ಟಪಡ್ತಿರುವಂತ ದೇವರ ಮಕ್ಕಳಿಗಾಗಿ, ಅವರ ಬಿಡುಗಡೆಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಶುದ್ಧನು ಪರಿಶುದ್ಧನೂ ಆಗಿರುವಂತ ನಮ್ಮ ರಕ್ಷಕನಾದಂತೆ ಯೇಸು ಪ್ರಭುವೆ, ಈ ಮುಂಜಾನೆಯಲ್ಲಿ ಕರ್ತನೆ ನಾವೆಲ್ಲರೂ ನಿನ್ನ ಸನ್ನಿಧಾನದಲ್ಲಿ ಕೂಡಿ ಬರುವ ಹಾಗೆ ನೀನು ಕೃಪೆ ತೋರಿ ನಡೆಸಿದಂತಾಗಿ ಪ್ರಾರ್ಥನಾ ಕೂಟಕ್ಕಾಗಿ ಸ್ವಾಮಿ ನಿನ್ನನ್ನು ವಂದಿಸುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ. ಯಾಕೆಂದರೆ ದೇವರೇ, ನಮ್ಮ ಜೀವಿತ ಕಾಲದಲ್ಲಿ ಪ್ರಾರ್ಥನೆಯೇ ಒಳ್ಳೆಯ ಗುರುತಾಗಿದೆ. ಆ ಪ್ರಾರ್ಥನೆಯ ಜೀವಿತದಲ್ಲಿ ನಾವೆಲ್ಲರೂ ಸೇರಿ ನಡೆಯುವ ಹಾಗೆ ಕೃಪೆನ ಆಶೀರ್ವಾದವನ್ನ ದಯಪಾಲಿಸು. ತಂದೆಯಾದ ದೇವರೇ, ಪ್ರತಿ ಒಂದೊಂದು ಕುಟುಂಬದಲ್ಲಿಯೂ ಕರ್ತನೆ ನೀನು ಕರ್ತನೆ ಇದೇ ಒಂದು ಕರ್ತನೆ ಪ್ರಾರ್ಥನಾ ಜೀವಿತವನ್ನ ಬಯಸುವಂತವನಾಗಿದ್ದೆ ಸ್ವಾಮಿ. ಪ್ರತಿ ಒಂದು ಕ್ರೈಸ್ತ ಕುಟುಂಬದಲ್ಲಿಯೂ ಕರ್ತನೆ ನಿನ್ನ ಭಯಭಕ್ತಿ, ನಿನ್ನನ್ನು ಆರಾಧಿಸುವಂತ ದಿನಗಳು ಕರ್ತನೆ. ಅವರು ಪ್ರತಿ ಒಂದೊಂದು ಕುಟುಂಬಸ್ಥರು ಕರ್ತನೆ ತಮ್ಮ ಮಕ್ಕಳಿಗಾಗಿ, ಅವರ ಜೀವಿತಕ್ಕಾಗಿ, ಅವರ ನಡೆಸುವಿಕೆಗಾಗಿ ನಿನ್ನಲ್ಲಿ ಪ್ರಾರ್ಥಿಸುವಾಗ ಪರಿಶುದ್ಧನು ನೀತಿವಂತನು ಆಗಿರುವಂತ ನೀನು ಕರ್ತನೆ ಆ ಕುಟುಂಬಗಳನ್ನ ಆಶೀರ್ವಾದ ಮಾಡು. ಯಾರ್ಯಾರ ಕುಟುಂಬದಲ್ಲಿ ಯಾವ ಕರ್ತನೆ ಕೊರತೆಗಳಿದೆಯೋ ಅದೆಲ್ಲವೂ ನೀಗಬೇಕಾದರೆ ನಿನ್ನ ಸನ್ನಿಧಾನದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸಬೇಕೆಂಬ ಅರಿವನ್ನ ನಿನ್ನ ಮಕ್ಕಳಿಗೆ ದಯಪಾಲಿಸು ದೇವರೇ. ಈಗ ಲೋಕದ ಅಂಧಕಾರದಲ್ಲಿ ಜೀವಿಸದೆ ಬೆಳಕಿನ ಮಾರ್ಗವನ್ನು ಹುಡುಕುವಂತೆ ಅವರಿಗೆ ನೀನು ಸಹಾಯಕನಾಗಿ ನಿಂತು ನಿನ್ನ ಸಹಾಯಕನನ್ನು ಕಳಿಸಿ ಕರ್ತನೆ ಮಾರ್ಪಡಿಸು ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಪ್ರತಿಯೊಂದು ವಿಷಯದಲ್ಲಿಯೂ ಕರ್ತನೆ ನೀನೇ ನಮಗೆ ನಾಯಕನಾಗಿದ್ದುಕೊಂಡು, ನಮ್ಮನ್ನು ನಡೆಸುವಾತನಾಗಿದ್ದುಕೊಂಡು, ನಮಗೆ ಜ್ಞಾನವೆಂಬ ಒಂದು ದಿವ್ಯ ಜ್ಞಾನವನ್ನ ದಯಪಾಲಿಸಿ ಕುಟುಂಬದ ಒಂದು ವ್ಯವಸ್ಥತೆಯಲ್ಲಿ ಕರ್ತನೆ ನಾವು ಹೇಗೆ ಜೀವಿಸಬೇಕು, ಹೇಗೆ ಪ್ರಾರ್ಥಿಸಬೇಕು,
ಹೇಗೆ ಮಕ್ಕಳನ್ನು ನಡೆಸಬೇಕು, ಅವರ ಒಂದು ಅಭಿವೃದ್ಧಿಗಾಗಿ ಪ್ರಾರ್ಥನೆಯೇ ಮುಖ್ಯ ಗುರುತಾಗಿದೆ ಎಂಬುದನ್ನ ಪ್ರತಿ ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳು ಅರಿತುಕೊಳ್ಳಲು ಎಲ್ಲಾ ತಂದೆ ತಾಯಿಗಳಿಗೆ ಬೇಕಾದ ದಿವ್ಯ ಜ್ಞಾನವನ್ನು ಅನುಗ್ರಹಿಸು ತಂದೆಯೇ. ಇಲ್ಲದಿದ್ದರೆ ಕರ್ತನೆ, ಮಕ್ಕಳನ್ನ ನಾವು ಕರ್ತನೆ ಯಾವ ರೀತಿಯಲ್ಲಿ ತಮ್ಮದೇ ಆದಂತ ಹಾದಿಯಲ್ಲಿ ಅವರನ್ನು ಹೋಗಲು ಬಿಡದೆ ನಿನ್ನ ಪರಿಶುದ್ಧಾತ್ಮನಿಂದ ತುಂಬಿಸಿ ಅವರನ್ನ ಕಾದು ಕಾಪಾಡಿ ನಡೆಸಬೇಕೆಂದು ಯಾರ್ಯಾರು ಕಣ್ಣೀರಿಟ್ಟು ತಮ್ಮ ಕುಟುಂಬಕ್ಕಾಗಿ, ತಮ್ಮ ಮೊಮ್ಮಕ್ಕಳಿಗಾಗಿ, ಮಕ್ಕಳಿಗಾಗಿ, ಕರ್ತನೆ ಅಕ್ಕಪಕ್ಕದ ನೆರೆಯವರಿಗಾಗಿ ಕರ್ತನೆ ಪ್ರಾರ್ಥಿಸುತ್ತಾರೋ ಎಲ್ಲ ಕುಟುಂಬಗಳನ್ನ ಆಶೀರ್ವಾದ ಮಾಡು ಕರ್ತನೆ. ತಂದೆ, ನೀನಿಲ್ಲದ ಕುಟುಂಬವು ಬರುಡಾದ ಜೀವಿತದಂತಾಗಿ ಕರ್ತನೆ ಆ ಕುಟುಂಬಗಳಲ್ಲಿ ಕಣ್ಣೀರು, ಅಸಂತೋಷ, ನೆಮ್ಮದಿ ಇಲ್ಲದ ಜೀವಿತ ಎಲ್ಲವನ್ನು ಅನುಭವಿಸುತ್ತಾ ಗೋಳಾಡುವ ಅನೇಕ ಕುಟುಂಬಗಳಿವೆ ಕರ್ತನೆ. ಅಂತಹ ಕುಟುಂಬಗಳಲ್ಲಿ ನೀನು ಕರ್ತನೆ ಕಾರ್ಯ ಮಾಡಿ ಅವರ ಜೀವಿತವನ್ನು ಉಜ್ಜೀವನಗೊಳಿಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ ದೇವರೇ. ಪ್ರಾರ್ಥನೆಯೇ ನಮ್ಮ ಜೀವಿತಕ್ಕೆ ಒಳ್ಳೆಯ ಗುರುತಾಗಿದೆ ಎಂಬುದನ್ನ ಪ್ರತಿಯೊಂದೊಂದು ಕ್ರೈಸ್ತ ಸಭೆಯು, ಕ್ರೈಸ್ತ ಕುಟುಂಬವು ಅರಿತುಕೊಳ್ಳಲಿಕ್ಕಾಗುವಂತೆ ನೀನು ದಯಪಾಲಿಸಿರುವ ಎಲ್ಲಾ ಕೃಪೆಗಾಗಿ ನಾವು ಸ್ತೋತ್ರವನ್ನು ಹೇಳುತ್ತೇವೆ. ತಂದೆಯಾದ ದೇವರೇ, ನೀನು ಕರ್ತನೆ ಅಯ್ಯನವರ ಮೂಲಕವಾಗಿ ವಿಶೇಷವಾದ ರೀತಿಯಲ್ಲಿ ನೀನು ನಮಗೆ ಅನುಗ್ರಹಿಸಿದ ವಾಕ್ಯಗಳಿಗಾಗಿ, ಅವರ ಒಂದು ಕರ್ತನೆ ಅವರು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕಾಗಿ ಮತ್ತು ಎಲ್ಲರನ್ನು ಸೇರಿಸಿ ಕರ್ತನೆ ಒಂದು ಕುಟುಂಬವಾಗಿ ಸೇರಿ ನಡೆಸುವ ಈ ಪ್ರಾರ್ಥನಾ ಕೂಟವನ್ನ ಹೆಸರಾಗಿ ಆಶೀರ್ವಾದ ಮಾಡು. ಅನುದಿನವೂ ಅವರು ಕರ್ತನೆ ಮುಂಜಾನೆ ನಿನಗೋಸ್ಕರ ಕರ್ತನೆ ಎಷ್ಟು ಸಂತೋಷದಿಂದ ಎಲ್ಲರನ್ನ ಕೂಡಿಸಿ ಸಭೆ ಸೇರಿಸಿ ಕರ್ತನೆ ನಿನ್ನ ವಾಕ್ಯದ ಮೂಲಕವಾಗಿ ಅರ್ಹವನ್ನು ಕೊಡುವಂತ ಒಂದು ಜ್ಞಾನವನ್ನ ಅವರಿಗೆ ಪಾಲಿಸಿಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಇವರ ಎಲ್ಲಾ ಕಾರ್ಯಗಳನ್ನ ನೀನು ಕರ್ತನೆ ಆಶೀರ್ವಾದ ಮಾಡು. ಅಂತೆಯೇ ನಮ್ಮ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ರೋಗದಲ್ಲಿರುವವರಿಗಾಗಿ, ಕಷ್ಟದಲ್ಲಿರುವವರಿಗಾಗಿ ಕರ್ತನೆ, ಪ್ರಾರ್ಥನೆ ಇಲ್ಲದ ಜೀವಿತದ ಕುಟುಂಬಗಳಿಗಾಗಿ ಸದಾ ಕಾಲವು ಕರ್ತನೆ ನಿನ್ನ ಮಕ್ಕಳು ಎಷ್ಟೋ ಜನರು ಕರ್ತನೆ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ನಿನ್ನ ಸನ್ನಿಧಿಯನ್ನು ಮುಟ್ಟಿ ಕರ್ತನೆ ಒಂದೊಂದು ಕುಟುಂಬದಲ್ಲಿಯೂ ಶಾಂತಿ ಸಮಾಧಾನ ನೆಲೆಸುವಂತೆ ದಯಪಾಲಿಸಿ ಆಶೀರ್ವಾದ ಮಾಡು ಕರ್ತನೆ. ಈ ಒಳ್ಳೆಯ ಅಮೂಲ್ಯ ಸಮಯವನ್ನ ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನ ಕರ್ತನೆ ನೀನು ಕೇಳುತ್ತಾ ಇದ್ದೀಯ, ಅದಕ್ಕಾಗಿ ಸ್ತೋತ್ರ. ನಾವು ನಿನ್ನಲ್ಲಿ ನೆಲೆಗೊಂಡು, ವಾಕ್ಯದಲ್ಲಿ ನೆಲೆಗೊಂಡು ಸದಾ ಜೀವಿಸಿ ನಡೆಯುವ ಹಾಗೆ ಒಬ್ಬೊಬ್ಬರನ್ನ ಆಶೀರ್ವದಿಸಿ ನೀನು ಕರುಣಿಸಿ ಕಾಪಾಡಬೇಕೆಂದು ನಮ್ಮ ಪ್ರಿಯ ಕುಮಾರನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಅತಿಶಯದಿಂದ ಎಲ್ಲವನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. 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 ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಸುಜಿಯಮ್ಮ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳಿದ್ದಾನೆ, ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನ ಕೊಡುವಂತವನಾಗಿದ್ದಾನೆ. ನಿಮ್ಮ ಪ್ರಾರ್ಥನೆ ಬಲದಿಂದ ಈ ದಿನ ಅನೇಕರ ಜೀವಿತದಲ್ಲಿ ತನ್ನ ಕಾರ್ಯವನ್ನ ನಡೆಸುವಂತವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾದ ಪ್ರಾರ್ಥನೆ ಇದ್ದರೆ ಮುಕ್ತಾಯಕ್ಕೆ ನಾವು ಹೋಗೋಣ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಮ್ಮ. ನಮ್ಮ ಕುಟುಂಬಕ್ಕಾಗಿ ನನ್ನ ಮಗಳ ಒಂದು ಹೇಳಿ, ಆಮೇಲೆ ನಮ್ಮ ಶಾಲೆಗೋಸ್ಕರ ಪಾಸ್ಟೇ ಹೇಳಿ. ಹೇಳ್ತಾರಲ್ಲ, ಅಮಿತ್ ಬಾಬುವಿಗಾಗಿ ಪ್ರಾರ್ಥನೆ ಮಾಡಿ. ಹೇಳ್ತೀನಿ ನಾನು. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥನೆ ಮುಖಾಂತರ ಏನೇನು ಮನುಷ್ಯನ್ಗೆ ಪಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೂ ಶುಕ್ರವಾರದಿಂದ ಹುಷಾರಿಲ್ಲ, ಮೇಡಮ್ ಅವ್ರಿಗೂ ಹುಷಾರಿಲ್ಲ. ಹೌದಾ? ಹಾಸ್ಪಿಟಲ್ಗೆ ಪ್ರತಿದಿನ ಬೆಳಗ್ಗೆ ಸಂಜೆ ನಡ್ಸ್ಕೊಂಡ್ ಬರ್ತಾ ಇದ್ವಿ. ಈಗ ನಿನ್ನೆಯಿಂದ ಸ್ವಲ್ಪ ಜ್ವರ ಕಡಿಮೆ ಆಗಿದೆ. ವೈರಲ್ ಫೀವರ್ ಕಡಿಮೆ ಆಗಿದೆ. ದೇವರಲ್ಲಿ ಪಾಸ್ಟ್ರು ಬಂದು ಮನೆಯಲ್ಲಿ ಒಂದ್ ದಿವಸ ಪ್ರಾರ್ಥನೆ ಮಾಡಿದ್ರು. ಹಾಗಾಗಿ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥನೆ ಮಾಡಿ ಹೋದ್ಮೇಲೆ ನಮ್ಮ ಜ್ವರ ಬಿಟ್ಟು ಹೋಯ್ತು. ಪ್ರೈಸ್ ಗಾಡ್. ನಮಗಾಗಿ ಪ್ರಾರ್ಥನೆ ಮಾಡಿ ಅಷ್ಟೇ, ನಮ್ಮ ಕುಟುಂಬಕ್ಕಾಗಿ, ನಮ್ಮಿಬ್ಬರಿಗಾಗಿ ಪ್ರಾರ್ಥನೆ.
ಹೇಳಿ ಈಗ. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್, ಅಮಿತ್ ಬಾಬುಗಾಗಿ ಪ್ರಾರ್ಥನೆ ಮಾಡಿ. ಹಾ. ಸ್ಟ್ರೋಕ್ ಹೊಡೆದಿದೆ, ಟ್ರೀಟ್ಮೆಂಟ್ ನಡೀತೈತೆ, ಪರವಾಗಿಲ್ಲ ಇವಾಗ. ಅವನ್ ಸಂಪೂರ್ಣವಾಗಿ ಆರೋಗ್ಯವಂತನಾಗ್ಬೇಕು, ಮತ್ತೆ ಅವನ್ನ ಬಿಡುಗಡೆ ಆಗ್ಬೇಕು. 2 ವರ್ಷ ಇರೋದು. ಮುಂಚೆನೆ ಬಿಡುಗಡೆ ಕೊಟ್ರೆ ಸ್ವಲ್ಪ ಮನೇಲಿ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ. ದೇವ್ರ ಸೇವೆಗೂ ದೇವ್ರ ಸೇವೆಗೆ ಅವನ್ನ ಇದ್ ಮಾಡ್ತಾರೆ. ಖಂಡಿತವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ಉದಯ ಕಾಲದಲ್ಲಿ ನಿನಗೆ ಮೊರೆ ಇಡುವಾಗ ಹಸಿರಾಗಿ ಸ್ವಾಮಿ ನಿನ್ನ ಮಕ್ಕಳನ್ನ ನೀನು ಸಂಧಿಸಿ ಅವರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುವಂತ ದೇವರು ನೀನಾಗಿದೆ. ಅದಕ್ಕಾಗಿ ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ನಮಗೆ ತಿಳಿಯಪಡಿಸಿದೆ. ಮತ್ತು ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬಂದು ನಿನಗೆ ಮೊರೆ ಇಡುವಂತ ಕೃಪೆಯನ್ನು ದಯಪಾಲಿಸಿಕೊಟ್ಟಿದ್ದೀರಿ ತಂದೆ. ಇದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ. ತಲೆಬಾಗಿ ಬಂದಿರುವಂತ ನಿಮ್ಮ ಪ್ರಿಯವಾದವರನ್ನ ಆಶೀರ್ವಾದ ಮಾಡಿರಿ ಸ್ವಾಮಿ. ಈ ಮಂದಿಯನ್ನು ಆಶೀರ್ವದಿಸಿರಿ. ನಾವು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡುವಾಗ ಈ ಭೂಮಿ ಮೇಲೆ ಸ್ವಾಮಿ ನೀನು ನಂಬಿಕೆಯನ್ನ ಹೆಚ್ಚಿಸಿ, ನಂಬಿಕೆಯಲ್ಲಿ ಬಲಪಡಿಸಿ, ವಿಶ್ವಾಸದಿಂದ ತುಂಬಿಸಿ, ಬೇಡುವಂತ ಪ್ರತಿಯೊಂದು ಪ್ರಾರ್ಥನೆಗೂ ಸದುತ್ತರವನ್ನ ದಯಪಾಲಿಸಿ ಹೊಸ ಬಲವನ್ನ ನೀಡಿ ನಿನ್ನ ಮಹಿಮೆಗಾಗಿ ಪ್ರತಿಯೊಬ್ಬ ವಿಶ್ವಾಸಿಗಳನ್ನು ಸ್ವಾಮಿ ಆಧರಿಸಿ ಪರಾಂಬರಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಇವ ಸ್ವಾಮಿ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಯ ಮುಖಾಂತರವಾಗಿ ನಾವು ನಿನ್ನ ಸನ್ನಿಧಾನಕ್ಕೆ ಬರುವ ಹಾಗೆ ಪ್ರಾರ್ಥನೆಯು ನಮ್ಮ ಉಸಿರಾಗಿ ಪ್ರತಿ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ನಿನ್ನ ಬಲವನ್ನ ತರುವ ಹಾಗೆ ಕಾರ್ಯ ಮಾಡಿದಿ ಸ್ವಾಮಿ. ಇದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ತಲೆಬಾಗಿ ಬಂದಿರುವಂತ ನಿನ್ನ ಪ್ರಿಯ ಭಕ್ತರನ್ನ ಆಶೀರ್ವದಿಸು, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು, ಅವರ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನೀನು ಆಧರಿಸಿ ಪರಾಂಬರಿಸಿ ಸ್ವೀಕರಿಸಿ ನೆರವೇರಿಸು ಸ್ವಾಮಿ. ವಿಶೇಷವಾಗಿ ಕರ್ತನೆ ಈ ಬೆಳಗಿನ ಜಾವದಲ್ಲಿ ಕರ್ತನೆ ಅಮಿತ್ ಬಾಬು ಅವ್ರಿಗೂ ಸರ್ ಪ್ರಾರ್ಥನೆ ಸ್ವಾಮಿ. ಮಗನನ್ನ ನೀನು ಬಲ್ಲಂತ ದೇವರಾಗಿದ್ದಿ. ಅತಾಚುರ್ಯದಿಂದ ನಡೆದಂತ ಆ ಒಂದು ಘಟನೆಯಿಂದ ಅವರು ಇವತ್ತಿಗೂ ಸೆರೆವಾಸದಲ್ಲಿದ್ದಾರೆ ಸ್ವಾಮಿ. ಅದು ಮಾತ್ರವಿಲ್ಲದೆ ಸ್ವಾಮಿ ಅವರು ಅಸ್ವಸ್ಥರಾಗಿದ್ದಾರೆ ಸ್ವಾಮಿ. ಅವರಿಗಿರುವಂತ ಆ ಒಂದು ಚಿಂತಾ ಭಾರದ ನಿಮಿತ್ತ ಕರ್ತನೆ ಅವರು ಸ್ಟ್ರೋಕ್ಗೆ ಒಳಗಾಗಿರುವಾಗ ಅಲ್ಲಿ ಅವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸ್ವಾಮಿ. ನಿನ್ನ ಕೃಪೆ ಆ ಮಗನ ಮೇಲೆ ಇರಲಿ ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ಪ್ರಾರ್ಥನೆಯಿಂದ ಬೆಟ್ಟಗಳನ್ನೇ ಕದಲಿಸಬಹುದು ಸ್ವಾಮಿ. ಸಾಸಿವೆ ಕಾಳಷ್ಟು ನಂಬಿಕೆ ಇಟ್ಟರೆ ಈ ಬೆಟ್ಟವನ್ನ ಕಡಿದುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ನೀವು ಹೇಳಿದ್ರೆ ಅದು ಆಗುವುದು ಎಂಬುದಾಗಿ ಹೇಳಿದ್ದೀರಿ ಸ್ವಾಮಿ. ನಂಬಿಕೆಯಿಂದ ಸ್ವಾಮಿ ಭೂಮಿ ಮೇಲೆ ಎಲ್ಲವನ್ನ ಸಾಧಿಸಲು ಸಾಧ್ಯ ಕರ್ತನೆ. ನಂಬಿಕೆಯಲ್ಲಿ ಸ್ವಾಮಿ ನಾವು ವಿಶ್ವಾಸದಲ್ಲಿ ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸುವಂತರಾಗಿದ್ದೇವೆ. ಒಂದು ವೇಳೆ ನಮ್ಮ ವಿಶ್ವಾಸ ಕಮ್ಮಿ ಆಗಿದ್ದರೆ ನಮ್ಮ ವಿಶ್ವಾಸವನ್ನ ಹೆಚ್ಚಿಸು, ನಮ್ಮನ್ನ ಬಲಪಡಿಸು. ನಮ್ಮ ಪ್ರಾರ್ಥನೆಯು ನಿನ್ನ ಸನ್ನಿಧಾನಕ್ಕೆ ಮುಟ್ಟುವಂತೆ ಕೃಪೆ ತೋರು. ನಿನ್ನ ಕೃಪೆಯು ಆ ಮಗನ ಮೇಲೆ ಇಳಿದು ಬರುವಂತೆ ಕಾರ್ಯ ಮಾಡು. ಆತನಿಗಿರುವಂತ ಈ ಅಸ್ವಸ್ಥತೆಯನ್ನು ತೆಗೆದುಹಾಕು. ಆತನನ್ನ ಮುಟ್ಟು ಸ್ವಸ್ಥಪಡಿಸು, ಗುಣಪಡಿಸು, ಆರೋಗ್ಯದಿಂದ ತುಂಬಿಸು ಸ್ವಾಮಿ. ಇನ್ನು 2 ವರ್ಷಗಳು ಮಾತ್ರ ಸ್ವಾಮಿ ಆತನಿಗೆ ಇರಬೇಕಾದ ಶಿಕ್ಷೆಯಾಗಿದೆ. ಆದ್ರೆ ಈ ಪರಿಸ್ಥಿತಿಯಲ್ಲಿ ಆತನು ಅಲ್ಲಿರಲು ಯೋಗ್ಯವಾದಂತ ಸ್ಥಳವಲ್ಲ ಸ್ವಾಮಿ. ಅದಕ್ಕೋಸ್ಕರ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅಲ್ಲಿರ್ತಕ್ಕಂಥ ಆತನಿಗಾಗಿ ಇರುವಂತ ಎಲ್ಲ ಆ ಒಂದು ಜೈಲು ಅಧಿಕಾರಿಗಳನ್ನ ಮತ್ತು ಅವರಿಗೆ ತೀರ್ಪು ಕೊಡುವಂತ ನ್ಯಾಯಾಧೀಶರುಗಳನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಆತನ ಮೇಲೆ ಕರುಣೆಯನ್ನು ಹುಟ್ಟಿಸಿ ಆತನನ್ನ ಬಿಡುಗಡೆಗೊಳಿಸಿ ಮನೆಗೆ ಕಳಿಸುವಂತೆ ಸಹಾಯ ಮಾಡಪ್ಪ. ಆ ಮಗನು ಸಂಪೂರ್ಣವಾಗಿ ಸ್ವಸ್ಥ ಹೊಂದಿ ಆರೋಗ್ಯ ಹೊಂದಿ ಎದ್ದು ನಿನ್ನ ನಾಮವನ್ನು ಪ್ರಚುರಪಡಿಸುವಂತೆ ನೀನು ಕೊಟ್ಟಿರುವಂತ ಎಲ್ಲಾ ತಲಾಂತುಗಳಿಂದ ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತಾ ಮಹಿಮೆ ಪಡಿಸುವಂತೆ ಘನಪಡಿಸುವಂತೆ ಆತನ ಜೀವಿತವನ್ನ ಉಜ್ಜೀವಿಸ ಮಾಡು ಸ್ವಾಮಿ. ಆತನ ಜೀವಿತದಲ್ಲಿ ಪವಿತ್ರಾತ್ಮನ ಬಲವನ್ನ ತುಂಬು ಸ್ವಾಮಿ. ಆತನಿಗೆ ಸಿಗಬೇಕಾದಂತ ಪುನರುತ್ಥಾನ ಆತನ ಜೀವಿತದಲ್ಲಿ ಇಲ್ಲೇ ಆಗುವಂತೆ ಕಾರ್ಯ ಮಾಡು ಸ್ವಾಮಿ. ಆತನಿಗೆ ಇದು ಮತ್ತೊಂದು ಮರುಜನ್ಮವಾಗುವಂತದ್ದಾಗಿದೆ ಸ್ವಾಮಿ. ಅಂತ ಅದ್ಭುತ ಕಾರ್ಯವನ್ನ ನೀನು ಮಾಡಿ ಆತನಿಗಾಗಿ ಹಂಬಲಿಸುವಂತ ಪ್ರತಿಯೊಂದು ಹೃದಯಗಳಲ್ಲಿ ಸಂತೋಷವನ್ನು, ನೆಮ್ಮದಿಯನ್ನು, ತೃಪ್ತಿಯನ್ನು, ಸಾವಿರ ಕೊಂಡಾಟಗಳನ್ನು ಹುಟ್ಟಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಆತನ ಬಿಡುಗಡೆಗಾಗಿ ಹಂಬಲಿಸುತ್ತಿರುವಂತ ತಾಯಿಗಾಗಿ ಸ್ತೋತ್ರ ಸ್ವಾಮಿ. ಅವ್ರನ್ನ ಬಲಪಡಿಸು, ಆಧರಿಸು.
ಆರೋಗ್ಯದಿಂದ ತುಂಬಿಸು. ಮಗನನ್ನ ಪಡೆದುಕೊಳ್ಳುವಂತ ಪ್ರಾರ್ಥನೆಯನ್ನ ಅವರಿಗೆ ಕಲಿಸು. ಆ ಪ್ರಾರ್ಥನೆಯಲ್ಲಿ ಅಂತ ಶಕ್ತಿಯನ್ನ ತುಂಬಿಸು. ಜಯವನ್ನು ಕೊಡು ಕರ್ತನೆ. ವಿಶೇಷವಾಗಿ ಸ್ವಾಮಿ ಹಿರಿಯರಾದಂತ ಲೋಕೇಶ್ ಮತ್ತು ಅವರ ಶ್ರೀಮತಿ ಪ್ರಸನ್ನ ಕುಮಾರಿ ಅವರು ಅಸ್ವಸ್ಥರಾಗಿದ್ದಾರೆ ಸ್ವಾಮಿ. ಕರ್ತನೆ, ನಿನ್ನ ಕೃಪೆಯವರ ಮೇಲಿರ್ಲಿ ಕರ್ತನೆ. ನಿನ್ನ ಮೇಲೆ ನಂಬಿಕೆ ವಿಶ್ವಾಸ ಬಿಟ್ಟು ಹಗಲು ರಾತ್ರಿ ಪ್ರಾರ್ಥಿಸುವಾಗ ಸೈತಾನನು ಅವರನ್ನು ಅಲುಗಾಡಿಸುವಂತ ಪ್ರಯತ್ನ ಮಾಡ್ತಾನೆ. ನಂಬಿಕೆಯಲ್ಲಿ ಕುಂದು ಹೋಗುವಂತೆ ಕಾರ್ಯ ಮಾಡ್ತಾನೆ. ಇಂಥ ಸಮಯದಲ್ಲಿ ಕರ್ತನೆ, ಸೈತಾನನು ಶೋಧಿಸಿ ನಮ್ಮನ್ನು ಸೋಲಿಸಲು ಪ್ರಯತ್ನಿಸುವಾಗ ನೀನು ಹತ್ತಿರವಿದ್ದು ಕರ್ತನೆ ಸೈತಾನ ಕಾರ್ಯಗಳನ್ನ ಲಯಪಡಿಸು. ನಿನ್ನ ಮಕ್ಕಳ ಜೀವಿತದಲ್ಲಿ ಶಕ್ತಿಯನ್ನ, ಬಲವನ್ನ, ಚೈತನ್ಯವನ್ನ, ಆರೋಗ್ಯವನ್ನು ತುಂಬುವವರು ಸಂಪೂರ್ಣವಾಗಿ ಸ್ವಸ್ಥರಾಗಿ ಆರೋಗ್ಯವಂತರಾಗಿ ಎದ್ದು ಮತ್ತೆ ಎಂದಿನಂತೆ ಕೆಲಸ ಕಾರ್ಯಗಳನ್ನ ಮಾಡಿ ನಿನ್ನ ಅದ್ಭುತವಾದಂತ ಶಕ್ತಿಯನ್ನು ಹೊಂದಿದವರಾಗಿ ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡಪ್ಪ. ಬಿಡುಗಡೆ ಮಾಡಪ್ಪ. ಸೈತಾನ ಎಲ್ಲಾ ಕಾರ್ಯಗಳನ್ನ ಬಿಡುಗಡೆ ಮಾಡು. ಅವನು ಸ್ವಸ್ಥಪಡಿಸು, ಆರೋಗ್ಯದಿಂದ ತುಂಬಿಸು. ನಿನ್ನ ಘನತೆಗಾಗಿ ಉಪಯೋಗಿಸ್ಕೋ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ರಾಜೇಶ್ವರಿ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ, ಅವರ ಮಗಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳ ಭವಿಷ್ಯವನ್ನು ಉಜ್ವಲಪಡಿಸು. ಮಗಳಿಗಾಗಿ ಹಂಬಲಿಸುತ್ತಿರುವಾಗ ತಂದೆ ತಾಯಿಗಳ ಪ್ರಾರ್ಥನೆಯನ್ನು ಕೇಳು ಸ್ವಾಮಿ. ಆ ಮಗಳಿಗೆ ಬೇಕಾದಂತ ಎಲ್ಲಾ ಸುರಕ್ಷತೆಗೆ ಬೇಕಾದಂತ ಎಲ್ಲಾ ಅನುಕೂಲಕರವಾದಂತ ಜೀವಿತವನ್ನು ಒದಗಿಸಿಕೊಡು. ಮಗಳಿಗೆ ಒಳ್ಳೆಯ ಕೆಲಸವನ್ನು, ಮಗಳಿಗೆ ಒಳ್ಳೆಯ ಸ್ವಾಮಿ ವರನನ್ನು ನೀನು ಒದಗಿಸಿಕೊಟ್ಟು ಆ ಮಗಳು ಕುಟುಂಬಸ್ಥಳಾಗಿ ಸಂತೋಷಭರಿತವಾದ ಜೀವಿತವನ್ನ ಜೀವಿಸುವಂತೆಯೂ ತಂದೆ ತಾಯಿಗಳ ಜೀವಿತದಲ್ಲಿ ನೆಮ್ಮದಿಯನ್ನು ತರಲಿಕ್ಕಾಗುವಂತೆಯೂ ಕಾರ್ಯ ಮಾಡು ಸ್ವಾಮಿ. ಮಕ್ಕಳಿಗಾಗಿ ಹಂಬಲಿಸುವಂತ ಅವರನ್ನ ನೀನು ಆಶೀರ್ವದಿಸು. ಅವರ ಕುಟುಂಬದಲ್ಲಿ ಯಾವ ಕೊರತೆ ಇರದಂತೆ ಕಾಪಾಡು. ಮಗಳ ಜೀವಿತದಲ್ಲಿ ಗರ್ಭ ಫಲಕ್ಕಾಗಿ ಪ್ರಾರ್ಥಿಸುವಾಗ ಸ್ವಾಮಿ, ಮೊದಲನೇ ಮಗಳ ಜೀವಿತದಲ್ಲಿ ಇನ್ನು ಕೃಪೆ ತೋರಿ ಸ್ವಾಮಿ. ಆ ಕೃಪೆಯನ್ನು ಅನುಗ್ರಹಿಸಿ ಅದರಿಂದ ಮಗಳು ಸಂತೃಪ್ತಲಾಗಿ ನೀನು ಕೊಡುವಂತ ಕಂದನನ್ನ ನಿನ್ನ ಭಯಭಕ್ತಿಯಲ್ಲಿ ಬೆಳೆಸಲಿಕ್ಕಾಗುವಂತೆ ಕೃಪೆಯನ್ನ ದಯಪಾಲಿಸ್ಕೊಡು ಸ್ವಾಮಿ. ಅವ್ರ ಮಗನ ಜೀವಿತದಲ್ಲಿ ಸೊಸೆ ಜೊತೆಲಿ ನಿದ್ದು ಅವ್ರ ಕುಟುಂಬದಲ್ಲಿ ಸಮಾಧಾನವನ್ನು ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು. ಕುಟುಂಬವು ಯಾವುದೇ ಸಮಸ್ಯೆ ಇಲ್ಲದೆ ನೆಮ್ಮದಿಯಿಂದ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ ಕೊಡು. ಅವ್ರ ಶಾಲೆಯನ್ನು ಆಶೀರ್ವದಿಸಪ್ಪ, ಅಭಿವೃದ್ಧಿಪಡಿಸು. ಇದರ ಪ್ರಾಂತ್ಯವನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು. ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸ್ಕೋ ಸ್ವಾಮಿ. ನಮ್ಮ ಜೊತೆಯಲ್ಲಿ ಸ್ವಾಮಿ ಇವತ್ತು ನಮಗೆ ಅರಿವಿಲ್ಲದೆ ಅನೇಕ ಕುಟುಂಬಗಳು ಅನೇಕ ವಿಧವಾದಂತ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ಬಾಧೆಗಳಲ್ಲಿ ನಿನಗೆ ಮೊರೆ ಇಡುವಂತವರಾಗಿದ್ದಾರೆ. ಅಂತವರ ಪ್ರಾರ್ಥನೆ ನಿನ್ನ ಪಾದ ಸನ್ನಿಧಾನಕ್ಕೆ ಮೇಲೆತ್ತುವಂತವರಾಗಿದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆ ಮುಖಾಂತರವಾಗಿ ಅಂತ ಪ್ರಾರ್ಥನೆಗಳಲ್ಲಿ ಸ್ವಾಮಿ ನೀನು ಕಾರ್ಯ ಮಾಡಿ ಅವರನ್ನು ಮುಟ್ಟಿ ಗುಣಪಡಿಸಿ ಕಷ್ಟ ಸಂಕಟಗಳಿಂದ ಬಿಡುಗಡೆ ಮಾಡಿ ಅವ್ರಿಗೆ ಬೇಕಾದಂತ ಎಲ್ಲಾ ಸಹಾಯವನ್ನು 3 ಹೊತ್ತಿನ ತುತ್ತನ್ನು ಕೊಟ್ಟು ಅವನು ಸಂರಕ್ಷಿಸಿ ಕಾಪಾಡಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ಸ್ತೋತ್ರ ರಾಜ, ಸ್ತೋತ್ರ ಯೇಸುವೆ. ಒಂದು ದಿನಕ್ಕೆ 20 ಲಕ್ಷ ಜನರು ಊಟವಿಲ್ಲದೆ ಸಾಯುತ್ತಿದ್ದಾರೆ ಸ್ವಾಮಿ. ಕರ್ತನೆ, ಹೊತ್ತಿಗೆ ಬೇಕಾದದ್ದನ್ನ ಎಲ್ಲಾ ಜೀವಿಗಳಿಗೂ ಕೊಡುವಂತ ದೇವರು ನೀನು ಸ್ವಾಮಿ. ಪ್ರತಿಯೊಂದು ಜೀವಿಯು ಹೊಟ್ಟೆ ತುಂಬ ಉಂಡಿ ಸಂತೋಷದಿಂದ ನಿದ್ರಿಸಿ ಎದ್ದು ನಿನ್ನನ್ನು ಕೊಂಡಾಡುವಂತೆ ಕೃಪೆಯನ್ನ ದಯಪಾಲಿಸು. ಕೊರತೆಗಳನ್ನು ನೀಗಿಸು, ಕೇಡಿನಿಂದ ತಪ್ಪಿಸು, ಎಲ್ಲ ಬಡತನವನ್ನ ತೆಗೆದು ಹಾಕು ಸ್ವಾಮಿ. ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಲ್ಲಿ ನಿನ್ನ ಆತ್ಮನು ಕಾರ್ಯ ಮಾಡುವಂತೆ ಅವರ ಹೃದಯಗಳಲ್ಲಿ ನಿನಗೆ ಸ್ತುತಿ ಸ್ತೋತ್ರಗಳನ್ನ ಹುಟ್ಟಿಸುವಂತೆ ಪ್ರತಿಯೊಂದು ಹೃದಯವು ಸೃಷ್ಟಿಕರ್ತನಾದ ನಿನ್ನನ್ನೇ ಪ್ರೀತಿಸಿ ನಿನ್ನಲ್ಲಿ ಭಯಭಕ್ತುಳ್ಳವರಾಗಿ ನಿನ್ನೊಬ್ಬನಿಗೆ ಅಡ್ಡ ಬಿದ್ದು ನಿನ್ನೊಬ್ಬನನ್ನೇ ಆರಾಧಿಸುವಂತೆ ಕೃಪೆ ತೋರು ಸ್ವಾಮಿ. ನಿನ್ನ ದಯೆ ಪ್ರತಿಯೊಬ್ಬ ಮಾನವನ ಮೇಲೆ, ಪ್ರತಿಯೊಂದು ಕುಟುಂಬದ ಮೇಲೆ ಇರಲಿ ಸ್ವಾಮಿ. ಸೈತಾನನ ಎಲ್ಲ ಆಕ್ರಮಣಗಳಿಂದ ಪ್ರತಿಯೊಬ್ಬ ಮಾನವನನ್ನು ನೀನು ತಪ್ಪಿಸಿ ಕಾಪಾಡು. ನಿತ್ಯ ಜೀವಕ್ಕಾಗಿ ನಡೆಸು ಸ್ವಾಮಿ. ನಮ್ಮ ನಿತ್ಯ ಜೀವಕ್ಕಾಗಿ ಸ್ವಾಮಿ ನಿನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಿ ಸ್ವಾಮಿ. ಈ ಶುಭದ ಸಂದೇಶವನ್ನ ಭೂಮಿ ಮೇಲೆ ಇರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು ನಂಬುವಂತೆ ತಮ್ಮ ಪಾಪದ ಬಂಧನದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವನದ ಮಾರ್ಗದಲ್ಲಿ ನಡೆದು ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಕೂಲಿ ಬಂದಿರುವಂತ ಎಲ್ಲಾ ನಿನ್ನ ಭಕ್ತರನ್ನ ಅಷ್ಟೊಪ್ಪಿಸ್ತೇನೆ ಸ್ವಾಮಿ. ಹಿರಿಯರಂತ ಹೇಳಿ ನಮ್ಮವರನ್ನ, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು, ಸೇವೆ ಮಾಡುವಂತೆ ಚೈತನ್ಯ ಪಡಿಸು. ಆರೋಗ್ಯ ಸುಕ್ಷೇಮಗಳನ್ನು ಕೊಡು ಸ್ವಾಮಿ. ಆಗಾಗ ಸೈತಾನ ತೊಂದರೆ ಪಡಿಸುವಾಗ ಸೈತಾನ ಕಾರ್ಯಗಳನ್ನು ಲಯಪಡಿಸಿ ಅವ್ರನ್ನ ಸಂಪೂರ್ಣವಾಗಿ ಆರೋಗ್ಯದಿಂದ ತುಂಬಿಸಿ ನಿನ್ನ ನೀತಿಯ ಸೇವೆಯಲ್ಲಿ ಅವರನ್ನು ಉಪಯೋಗಿಸು ಸ್ವಾಮಿ. ಹಿರಿಯರಂತ
ಪ್ರೇಮ ಸರ್ ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಮಾಡುವಂತ ಸೇವೆನ ಆಶ್ರಯಿಸು, ಅವರ ಆಂಟಿ ಅವರನ್ನ, ಅಂಕಲ್ ಅವ್ರನ್ನ ಆಶ್ರಯಿಸು, ತಂಗಿಯವ್ವ ಮತ್ತು ಪೌಲ್ ಅವರನ್ನ ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ಬಿಡುಗಡೆ ಮಾಡು, ಕ್ಷೇಮವನ್ನು ಕೊಡು ಸ್ವಾಮಿ. ಹೀಗೆ ಈ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನ ಹಚ್ಕೊಳ್ತೇನೆ. ಸಹೋದರಿ ಆನೆಯವ್ರನ್ನ ಹಚ್ಕೊಳ್ತೇನೆ, ಅವ್ರ ತಾಯಿ ಯಜಮಾನನ ಆಶ್ರಯಿಸು, ಇರುವಂತವ್ರ ಕೈಗಳನ್ನ ಬಲಪಡಿಸು, ಅವ್ರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿಯನ್ನ ದಯಪಾಲಿಸು ಸ್ವಾಮಿ. ಸಹೋದರ ಜಾನ್ ಡೇವಿಡ್ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ, ಅವರ ಕಣ್ಣನ್ನು ಮುಟ್ಟಿ ವಾಸಿ ಮಾಡು, ಪರಿಪೂರ್ಣವಾದ ಆರೋಗ್ಯ ಕೊಡು, ಅವರ ಕೆಲಸಗಾರನ ಆಶ್ರಯಿಸಿ ಅಭಿವೃದ್ಧಿ ಪಡಿಸು, ನಿನ್ನಲ್ಲಿ ಭಯಭಕ್ತರವರಾಗಿ ನಿನ್ನ ಆರಾಧನೆಗೆ ಬರುವಂತೆ, ನಿನ್ನ ಆರಾಧಿಸುವಂತೆ, ಈ ಕೂಟಗಳಲ್ಲಿ ಭಾಗವಹಿಸಿ ನಿನ್ನನ್ನು ಘನಪಡಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಹೀಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಕೂಟದ ಮುಖಾಂತರವಾಗಿ ನಿನ್ನ ಸೇವೆ ನಡೆಯಲಿ. ಅದೇ ಆತ್ಮಗಳು ಪವಿತ್ರಾತ್ಮನ ಬಲವನ್ನು ಹೊಂದಿಕೊಳ್ಳಲಿ, ನಿತ್ಯ ಜೀವಕ್ಕಾಗಿ ಹಂಬಲಿಸಲಿ, ನಿತ್ಯ ಜೀವಕ್ಕಾಗಿ ದುಡಿಯಲಿ, ನಿತ್ಯ ಜೀವಕ್ಕಾಗಿ ಸ್ವಾಮಿ ಭೂಮಿ ಮೇಲೆ ಬದುಕಿ ನಿನ್ನ ನಾಮವನ್ನು ಘನಪಡಿಸಲಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಬ್ಬತ್ ಸಾಲ ಕೂಟಗಳನ್ನ ನಡೆಸುವಂತ ಯೋಜನೆಯಲ್ಲಿ ನೀನು ಕಾರ್ಯ ಮಾಡ್ತಾ ಬಂದಿದೆ, ಇದಕ್ಕಾಗಿ ಸ್ತೋತ್ರ. ಕರ್ತನೆ 29ನೇ ತಾರೀಕು ಅದನ್ನ ನಾವು ಪ್ರಾರಂಭಿಸಬೇಕಾಗಿದೆ. ಅದಕ್ಕೆ ಬೇಕಾದಂತ ಎಲ್ಲಾ ಅನುಕೂಲಗಳನ್ನ, ಎಲ್ಲಾ ವ್ಯವಸ್ಥೆಯನ್ನ, ಎಲ್ಲಾ ಆಶೀರ್ವಾದಗಳನ್ನ ಒದಗಿಸಿ ಮತ್ತೆ ನಿನ್ನ ಈ ಒಂದು ಸೇವೆ ಪುನರಾರಂಭಿಸಲ್ಪಟ್ಟು ನಿರಂತರವಾಗಿ ನಡೆಯುವಂತೆ ನಿನ್ನ ಆತ್ಮನು ಸ್ವಾಮಿ ಆ ಕಾರ್ಯಕ್ರಮವನ್ನು ಬಲಪಡಿಸಿ ನಮ್ಮೆಲ್ಲರನ್ನು ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿಕ್ಕಾಗುವಂತೆ ಕಾರ್ಯ ಮಾಡು. ಈ ಬೆಳಗಿನ ಜಾವದಲ್ಲಿ ನಿನ್ನ ಚಿತ್ತಕ್ಕಾಗಿ, ನಿನ್ನ ಕೃಪೆಗಾಗಿ ಬೇಡ್ತೇವೆ ಸ್ವಾಮಿ. ನಮ್ಮ ಕುಟುಂಬ ಮಕ್ಕಳನ್ನ, ಈ ಪ್ರಾರ್ಥನೆ ಕೂಟದಲ್ಲಿ ಭಾಗವಹಿಸಿದಂತ ಪ್ರಿಯರಾದವರೆಲ್ಲರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಸ್ತೋಪಿಸ್ತೇನೆ. ಆತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸು, ಪರಲೋಕದ ಶಕ್ತಿಯನ್ನು ನಮಗೆ ಕೊಡು. ದಿನನಿತ್ಯವೂ ಸ್ವಾಮಿ ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸಲ್ಪಡಲು, ಪರಲೋಕದ ಎಲ್ಲ ಐಶ್ವರ್ಯಕ್ಕೆ ತಕ್ಕಂತೆ ನಮ್ಮೆಲ್ಲ ಕೊರತೆಗಳನ್ನ ನೀಗಿಸಿ, ನಿನ್ನ ಕೃಪೆಯಿಂದ ತುಂಬಿಸಿ ನಿತ್ಯ ರಾಜ್ಯಕ್ಕಾಗಿ ಉಪಯೋಗಿಸು, ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು. ಎಲ್ಲ ಘನ, ಮಾನ, ಸ್ತುತಿ, ಸ್ತೋತ್ರ ನಿಮ್ಮೊಬ್ಬರಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನೀತಿಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲವು ನಿನ್ನನ್ನು ಪ್ರೀತಿಸಿ ಹಂಬಲಿಸಿ ಪ್ರಾರ್ಥಿಸುವಂತ ಪ್ರತಿಯೊಬ್ಬ ವಿಶ್ವಾಸಿಗಳ ಸಂಗಡ, ವಿಶೇಷವಾಗಿ ಕೂಟದಲ್ಲಿ ಭಾಗವಹಿಸಿರುವಂತ ನಿನ್ನ ಮಂದಿಯ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಉನ್ನತವಾದಂತ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸಿ ದೇವರ ಬಲವನ್ನ ತಂದದಕ್ಕಾಗಿ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನ, ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹೀಗೆ ದಿನನಿತ್ಯವೂ ತನ್ನ ಮಹಿಮಾತಿಶಯಗಳಿಂದ ನಮ್ಮನ್ನ ತುಂಬಿಸಿ ತನ್ನ ಮಹಿಮೆಗಾಗಿ ಕರ್ತನ ಉಪಯೋಗಿಸಿಕೊಂಡು ತನ್ನ ಕಾರ್ಯಗಳನ್ನ ನಡೆಸಿ ಮಹಿಮೆ ಹೊಂದಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಕೂಡ ಆಶೀರ್ವಾದ ಮಾಡ್ಲಿ. ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಿರುವ ನಿಮ್ಮೆಲ್ಲರಿಗೂ ಮತ್ತು